ಸೊ ಸೆಷನ್ ಅಟೆಂಡ್ ಮಾಡಕ್ ಬಂದಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಸ್ವಾಗತವನ್ನು ಅರ್ಪಿಸುತ್ತಾ ಇವತ್ತಿನ ಸೆಷನ್ ಬಂದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಬಗ್ಗೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ಲಾಂಟ್ಸ್ ನ ಇಮೋಷನ್ಸ್ ನ ಟ್ರ್ಯಾಕ್ ಮಾಡೋದಕ್ಕೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ತೀವಿ. ಸೊ ಮುಂದೆ ಅದು ಹೇಗ್ ವರ್ಕ್ ಆಗುತ್ತೆ, ಅದ್ರ ಪ್ರಿನ್ಸಿಪಲ್ ಏನು, ಅದು ಹೇಗಂತ ತಿಳ್ಕೊಳ್ಳೋಣ. ನೌ ಐ ವಿಲ್ ಹ್ಯಾಂಡ್ ಇಟ್ ಓವರ್ ಟು ಕೃಷ್ಣ. ಓಕೆ. ಸೊ ಇವತ್ತಿಂದು ಟಾಪಿಕ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಮನೋಜ್ ಹೇಳ್ದಂಗೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಾಯಿಲ್ ಇಮೋಷನ್ಸ್ ನ ಕಂಡಿಡಿಯೋದು. ಸೊ ಸಾಯಿಲ್ ಇಮೋಷನ್ಸ್ ನ ಹೆಂಗ್ ಕಂಡಿಡಿಯೋಣ? ಸೊ ಅದಕ್ಕೋಸ್ಕರ ನಾವು ಒಂದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತ ಬರುತ್ತೆ. ಅದು ನಿಮ್ಗೆಲ್ಲರೂ ಗೊತ್ತಿರಬೇಕು. ಸೊ ಫಸ್ಟ್ ಆಗಿ ನಾವು ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಏನಂತ ಕಲಿಯೋಣ. ಸೊ ವಾಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್? ಸೊ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂದ್ರೆ ಏನು, ಅದು ಪಿನ್ ಡಯಾಗ್ರಾಮ್ಸ್ ಪಾರ್ಟ್ಸ್ ಎಲ್ಲ ನೋಡೋಣ. ಅದ ನಂತರ ನಾವು ವರ್ಕಿಂಗ್ ಪ್ರಿನ್ಸಿಪಲ್ಸ್ ನೋಡೋಣ. ಆಮೇಲೆ ಆ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ನಾವು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಹೆಂಗ್ ಆರ್ಡಿನೋ ಇಂದ ಔಟ್ಪುಟ್ ವ್ಯಾಲ್ಯೂಸ್ ಇನ್ಪುಟ್ ವ್ಯಾಲ್ಯೂಸ್ ತಗೊಳ್ಳೋದು, ಅದು ನೋಡೋಣ. ಇಂಟರ್ಫೇಸ್ ಹೆಂಗ್ ಮಾಡೋದಂತ ನೋಡೋಣ. ಅದ ನಂತರ ನಾವು ಬರೀ ಒಂದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಇಟ್ಕೊಂಡು ಹೆಂಗ್ ನಾವು ವ್ಯಾಲ್ಯೂಸ್ ತರಬಹುದು. ಸೊ ಇಲ್ಲಿ ನಾವು ಇವತ್ತು ಮಾಡೋದು ಒಂದು ಸ್ಯಾಂಪಲ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ಯೂಸ್ ಮಾಡಿಬಿಟ್ಟು ಒಂದು ಪ್ಲಾಂಟ್ ಎಮೋಷನ್ ಅಂತ ಮಾಡ್ತೀವಿ. ಸೊ ನಾನು ಇದ್ರಲ್ಲಿ ಮಾತ್ರ ನಿಮಗೆ ಸಾಯಿಲ್ ಸೆನ್ಸರ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀವಿ. ಅದ ನಂತರ ನಾವು ಈ ಸಾಯಿಲ್ ಸೆನ್ಸರ್ನ ಯೂಸ್ ಮಾಡಿಬಿಟ್ಟು ಒಂದು ಮಿನಿ ಪ್ರಾಜೆಕ್ಟ್ ಮಾಡೋಣ. ಸೊ ಇವಾಗ ನಾವು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಬಗ್ಗೆ ನೋಡೋಣ. ಸೊ ಏನ್ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂದ್ರೆ ಏನು? ಸೊ ಈ ತರ ಸೆನ್ಸರ್ ನೀವು ನಿಮ್ ಲ್ಯಾಬ್ ಅಲ್ಲಿ ಇರ್ಬೋದು, ಎಲ್ಲರೂ ಈ ತರ ಸೆನ್ಸರ್ ಯೂಸ್ ಮಾಡಿದೀರಾ ತುಂಬಾ. ಆದ್ರೆ ಇದ್ದು ಯೂಸಸ್ ಇದ್ದು ಪ್ರಿನ್ಸಿಪಲ್ ಏನಂತ ನಮ್ಗೆಲ್ಲ ಅಷ್ಟು ಗೊತ್ತಿರಲ್ಲ. ಸೊ ಇವಾಗ ನಾವು ಇದ್ದು ಪ್ರಿನ್ಸಿಪಲ್ ಇದ್ದು ಕನೆಕ್ಷನ್ಸ್ ಇದ್ದು ಹೆಂಗ್ ಯೂಸ್ ಮಾಡ್ಬೋದು, ಈ ಸೆನ್ಸರ್ ಯಾಕೆ ಯೂಸ್ ಮಾಡ್ತೀವಿ ಅಂತಾನು ನೋಡೋಣ. ಸೊ ಸ್ಟಾರ್ಟಿಂಗ್ ವಾಟ್ ಇಸ್ ದಿಸ್ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್? So soil moisture sensor are mostly used to get any value, any moisture value. Moisture ಅಂದ್ರೆ ಏನು? ಮಾಯಿಶ್ಚರ್ ಅಂದ್ರೆ ಸಾಯಿಲ್ ಅಲ್ಲಿ, ಆ ಮಣ್ಣಲ್ಲಿ ಎಷ್ಟು ವಾಟರ್ ಕಂಟೆಂಟ್ ಇದೆ ಅಂತ. ವಾಟರ್ ಕಂಟೆಂಟ್ ಅಂದ್ರೆ ಎಷ್ಟು ಒದ್ದೆ ಇದೆ ಆ ಸಾಯಿಲು. ಸೊ ಅದು ಮಾಯಿಶ್ಚರ್. ಇವಾಗ ನಮ್ಗೆ ಪ್ಲಾಂಟ್ಸ್ ಬಂದ್ಬಿಟ್ಟು ಸ್ವಲ್ಪ ವಾಟರ್ ಬೇಕು, ಅದು ಬೆಳೆಯಕ್ಕೆ ಸ್ವಲ್ಪ ವಾಟರ್ ಬೇಕು. ಸೊ ಅದಕ್ಕೆ ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ನ ಸೆನ್ಸ್ ಮಾಡಕ್ಕೆ, ಅಂದ್ರೆ ಆ ಮಾಯಿಶ್ಚರ್ ಕಂಟೆಂಟ್ ನ ಫೈಂಡ್ ಔಟ್ ಮಾಡಕ್ಕೆ ನಾವು ಈ ಸೆನ್ಸರ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್. ಓಕೆನಾ? ಇದು ಪಾರ್ಟ್ಸ್ ನೋಡೋಣ ನಾವು. ಸೊ ಸದ್ಯಕ್ಕೆ ಇದು ನಮ್ಮ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್. ಸೊ ಇವಾಗ ಅದು ಪಾರ್ಟ್ಸ್ ನೋಡೋಣ, ಪಿನ್ ಔಟ್ ನೋಡೋಣ. ಇವಾಗ ಯೂಶಲಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ನಮ್ಗೆ 2 ಪಾರ್ಟ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ಆಕ್ಚುಯಲ್ ಸೆನ್ಸರ್. ಇಲ್ಲಿ ನೀವು ನೋಡ್ತಾ ಇದೀರಾ 2 ಪಿನ್ ಪಾಯಿಂಟ್ ತರ ಹಲ್ ತರ ಇರೋದು. ಇದು ಬಂದ್ಬಿಟ್ಟು ಸಾಯಿಲ್ ಸೆನ್ಸರ್, ಇದು ಆಕ್ಚುಯಲ್ ಸೆನ್ಸರ್. ಪ್ರಾಪ್ಸ್ ಕರಿತೀವಿ, ಅದನ್ನ ಪ್ರಾಪ್ಸ್ ಅಂತ ಕರಿತೀವಿ ಇದನ್ನ. ಮತ್ತೆ ಈ ಸೆನ್ಸರ್ ನ ಕಂಟ್ರೋಲ್ ಮಾಡಕ್ಕೆ ನಾವು ಇದೊಂದು ಕಂಟ್ರೋಲಿಂಗ್ ಮಾಡ್ಯೂಲ್ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಕಂಟ್ರೋಲಿಂಗ್ ಮಾಡ್ಯೂಲ್. ನೀವು ನಿಮ್ಮ ಲ್ಯಾಬ್ ಅಲ್ಲಿ ಇರೋ ತುಂಬಾ ಸೆನ್ಸರ್ಸ್ ಅಲ್ಲಿ ಈ ತರ ಸಿಮಿಲರ್ ಆಗಿರೋ ಮಾಡ್ಯೂಲ್ ನೋಡ್ತೀರಾ. ಇದು ಬಂದ್ಬಿಟ್ಟು ಕಂಟ್ರೋಲಿಂಗ್ ಮಾಡ್ಯೂಲ್. ಸೆನ್ಸರ್ ಬಂದ್ಬಿಟ್ಟು ಇದು. ಓಕೆನಾ? ಸೊ ಇದು ಬಂದ್ಬಿಟ್ಟು ನಮ್ಮ ಕಂಟ್ರೋಲಿಂಗ್ ಮಾಡ್ಯೂಲ್. ಇದು ನಾವು ಆರ್ಡಿನೋಗೆ ಕನೆಕ್ಟ್ ಮಾಡೋ ಕಂಟ್ರೋಲಿಂಗ್ ಮಾಡ್ಯೂಲ್ ಇದು. ಸೊ ಇದ್ರಲ್ಲಿ ನಮಗೆ ಒಂದು ಪೊಟೆನ್ಶಿಯೋಮೀಟರ್ ಇರುತ್ತೆ. ಈ ಪೊಟೆನ್ಶಿಯೋಮೀಟರ್ ಇಂದ ನಾವು ಇದು ಇಂಟೆನ್ಸಿಟಿ ಅಥವಾ ಇದ್ದು ಸೆನ್ಸಿಂಗ್ ವ್ಯಾಲ್ಯೂ, ಸೆನ್ಸಿಂಗ್ ಕೆಪಾಸಿಟಿನೆಲ್ಲ ಕಂಟ್ರೋಲ್ ಮಾಡ್ಬೋದು ಇದರಿಂದ. ಇದು ಬಂದ್ಬಿಟ್ಟು ಒಂದು ಕಂಟ್ರೋಲರ್ ಚಿಪ್ ಇದು. ಆಮೇಲೆ ಇಲ್ಲಿ ನಮ್ಗೊಂದು LED ಸಿಗುತ್ತೆ. ಇಲ್ಲೊಂದು LED ಸಿಗುತ್ತೆ. ಈ LED ಬಂದ್ಬಿಟ್ಟು ನಮ್ಗೆ ನಮ್ಮ ಸರ್ಕ್ಯೂಟ್ ಆನ್ ಆಗಿದೆಯಾ ಇಲ್ಲ ಅಂತ ನೋಡಕ್ಕೆ. ಇಲ್ಲೊಂದು LED ಇದೆ ತಾನೆ, ಈ LED ಬಂದ್ಬಿಟ್ಟು ನಮ್ಗೆ ಸರ್ಕ್ಯೂಟ್ ಇಂದ ಔಟ್ಪುಟ್ ಏನೋ ಸಿಗ್ತಾ ಇದೆಯಾ ಅಂತ. ಇವಾಗ ಏನೋ ವಾಟರ್ ಆಗ್ತಾ ಇದೆ ಅಲ್ಲಿ, ಈ LED ಬ್ಲಿಂಕ್ ಆಗುತ್ತೆ. ಯಾಕಂದ್ರೆ ಏನೋ ಔಟ್ಪುಟ್ ಬರ್ತಾ ಇದೆ, ಏನೋ ಈ ಸೆನ್ಸರ್ ಏನೋ ಸೆನ್ಸ್ ಮಾಡ್ತಿದೆ. ಸೊ ಈ ಸೆನ್ಸರ್ಸ್ ಏನೋ ಸೆನ್ಸ್ ಮಾಡಿದಾಗ ಈ LED ಬರ್ನ್ ಆಗುತ್ತೆ. ಸೊ ಈ LED ಆನ್ ಆಗುತ್ತೆ. ಸೊ ಇವಾಗ ಪಿನ್ಸ್ ನಂಗೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ ಅಲ್ಲಿ ಈ ಪಿನ್ಸ್ ಸಿಮಿಲರ್ ಆಗಿರುತ್ತೆ. ಸೊ ಒಂದು VCC ಗ್ರೌಂಡಿಂಗ್ ನಿಮ್ಗೆಲ್ಲ ಗೊತ್ತಿರಬೇಕು. VCC ಗ್ರೌಂಡಿಂಗ್ ಬಂದ್ಬಿಟ್ಟು VCC ಪ್ಲಸ್, ಗ್ರೌಂಡಿಂಗ್ ಬಂದ್ಬಿಟ್ಟು ನೆಗೆಟಿವ್. ಸೊ ಈ VCC ಮತ್ತೆ ಗ್ರೌಂಡಿಂಗ್ ಮತ್ತೆ ಇದರಲ್ಲಿರೋ ಇನ್ನ 2 ಪಿನ್, ಒಂದು ಅನಲಾಗ್ ಒಂದು ಡಿಜಿಟಲ್. ನೀವು ಇಲ್ಲಿರೋ ಸಿಂಬಲ್ಸ್ ಅಲ್ಲೇ ಗೊತ್ತಿರಬೇಕು ನಿಮ್ಗೆ. ಅನಲಾಗ್ ಅಂದ್ರೆ ವ್ಯಾಲ್ಯೂಸ್ ಬಂದ್ಬಿಟ್ಟು 1 2 3 4 5 ಸ್ಲೋ ಆಗಿ ಇನ್ಕ್ರೀಸ್ ಆಗೋ ವ್ಯಾಲ್ಯೂಸ್ ಬೇಕಂದ್ರೆ, ಇವಾಗ ನಿಮ್ಗೆ ಯಾವ್ದಾದ್ರು ಸೆನ್ಸರ್ ಇಂದ ಸ್ಲೋ ಆಗಿ ಇನ್ಕ್ರೀಸ್ ಆಗಿರೋ ವ್ಯಾಲ್ಯೂಸ್ ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾನ್ ರೆಗ್ಯುಲೇಟರ್. ಇವಾಗ ನೀವು ಫ್ಯಾನ್ ನ ಫುಲ್ ಆನ್ ಮಾಡಲ್ಲ, ಆನ್ ಮಾಡಿದ್ರೆ ಒಂದು ವಿತೌಟ್ ರೆಗ್ಯುಲೇಟರ್ ಏನಾಗುತ್ತೆ, ಸೀದಾ ಆನ್ ಮಾಡಿದ ತಕ್ಷಣ ಫುಲ್ ಹೈ ಸ್ಪೀಡ್ ಹೋಗುತ್ತೆ. ಸೊ ಆ ತರ ನಿಮ್ಗೆ ಔಟ್ಪುಟ್ ಬೇಕಂದ್ರೆ ನಿಮ್ಗೆ ಈ ಪಿನ್ ಯೂಸ್ ಮಾಡಬೇಕು, ಡಿಜಿಟಲ್ ಔಟ್ ಪಿನ್ ಯೂಸ್ ಮಾಡಬೇಕು. ಇಲ್ಲ ನನಗೆ ಫ್ಯಾನ್ ಸ್ಪೀಡ್ ಬಂದ್ಬಿಟ್ಟು 1 2 3 4 5 ಬೇಕು, ಸ್ಲೋ ಆಗಬೇಕು, ಸ್ಲೋ ಇಂದ ಜಾಸ್ತಿ ಮಾಡೋ ತರ ಬೇಕು ಅಂದ್ರೆ ಅದು ಬಂದ್ಬಿಟ್ಟು ಅನಲಾಗ್ ವ್ಯಾಲ್ಯೂಸ್. ಸೊ ಅನಲಾಗ್ ವ್ಯಾಲ್ಯೂಸ್ ಬೇಕು ನನಗೆ ಅಂದ್ರೆ ಈ ಪಿನ್ ಇಂದ ನಿಮ್ಗೆ ಔಟ್ಪುಟ್ ಹೆಂಗ್ ಬರುತ್ತೆ ಅಂದ್ರೆ, ಮಾಯಿಶ್ಚರ್ ಇವಾಗ 100 ಇದೆ, 200% ಇದೆ, 300% ಇದೆ, 400%, 500%. ಸೊ ಸ್ಲೋ ಆಗಿ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗೋವಾಗ ಹಂಗೆ. ಸೊ 5 6 7 8 ಹಂಗೆ ಸ್ಲೋ ಆಗಿ ಡಿಕ್ರೀಸ್ ಆಗುತ್ತೆ. ಅದು ಈ ಪಿನ್ ನಲ್ಲಿ ನಿಮ್ಗೆ ಹಂಗ್ ಸಿಗಲ್ಲ ಔಟ್ಪುಟ್. ಈ ಪಿನ್ ನಲ್ಲಿ ಹೆಂಗಾಗುತ್ತೆ ಅಂದ್ರೆ, ನೀವು ಒಂದು ವ್ಯಾಲ್ಯೂ ಸೆಟ್ ಮಾಡಿರ್ತೀರಾ.
ನೀವು ಇವಾಗ ಹೇಳಿರ್ತೀರ ಸೆನ್ಸರ್ಗೆ ಎಕ್ಸಾಂಪಲ್, ನನಗೆ ನನಗೆ ಮಾಯಿಶ್ಚರ್ ವ್ಯಾಲ್ಯೂ 500% ಬಂದ್ರೆ ನನಗೆ ಹೈ ತೋರಿಸು. ಸೊ ಅವಾಗ 500% ಬಂದ್ರೆ ಇದು ಹೈ ಅಂದ್ರೆ 1 ತೋರಿಸುತ್ತೆ. ಸೊ ಇವಾಗ 500% ಕಮ್ಮಿ ಆದ್ರೆ ಏನ್ ತೋರಿಸುತ್ತೆ, ಅದು 0 ತೋರಿಸುತ್ತೆ. 1 ತೋರಿಸಲ್ಲ ಅದು. 500% ಗಿಂತ ಈವನ್ 1% 499 ಆದ್ರೆ ಕೂಡ ಅದು 0ನೇ ತೋರಿಸುತ್ತೆ. ಆ ತರ. ಸೊ 500 ಹೈ ಆದ್ರೆ 500 ಮೇಲೆ ಹೋದ್ರೆ ಅದು 1 ತೋರಿಸುತ್ತೆ. ಸೊ ಆ ತರ ನಾವು ಈ ಪಿನ್ ಮತ್ತೆ ಈ ಪಿನ್ ಆ ತರ ಯೂಸ್ ಮಾಡ್ಬೋದು. ಸೊ ಇವಾಗ ನೀವು ಇದಲ್ಲೇ ಓದ್ಬೋದು, ಇದಲ್ಲೂ ಓದ್ಬೋದು ನೀವು. ದಿ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್, ದಿ ಸಾಯಿಲ್ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ನಾವು ಸಾಯಿಲ್ ಹ್ಯೂಮಿಡಿಟಿ ಸೆನ್ಸರ್ ಅಂತಾನೂ ಕರಿತೀವಿ. ಯಾಕಂದ್ರೆ ಇಟ್ಸ್ ಸೆನ್ಸಿಂಗ್ ಹ್ಯೂಮಿಡಿಟಿ ವಿಚ್ ಇಸ್ ನಥಿಂಗ್ ಬಟ್ ದಿ ಮಾಯಿಶ್ಚರ್, ಹ್ಯಾಸ್ 4 ಪಿನ್ಸ್. ಸೊ ನೀವು ಇದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀಟಾಗಿ ಗೊತ್ತಾಗುತ್ತೆ. ನಾವು ಇದನ್ನ ಶೇರ್ ಮಾಡ್ತೀವಿ ನಿಮ್ಗೂ. ಸೊ ನೆಕ್ಸ್ಟ್ ವಾಟ್ ಆರ್ ದಿ ಪಾರ್ಟ್ಸ್, ನಾನು ಹೇಳ್ದಂಗೆ ಅದು ಎಕ್ಸ್ಪ್ಲೇನ್ ಮಾಡ್ದಂಗೆ ಇದು ಪ್ರಾಪ್ಸ್ ಅಂತ ಕರೀತಾರೆ. ಈ ಪ್ರಾಪ್ಸ್ ಅಲ್ಲಿ ಕಾಪರ್ ಟ್ರ್ಯಾಕ್ ಪ್ಯಾಡ್ ಇರುತ್ತೆ. ಸೊ ಮಾಯಿಶ್ಚರ್ನ ಸೆನ್ಸ್ ಮಾಡಕ್ಕೆ. ಸೊ ಇವಾಗ ನೀವು ಈ ಪಿನ್ಸ್ ಏನಾಗುತ್ತೆ ಅಂದ್ರೆ, ಈ ಪಿನ್ಸ್ ಇದು ಒಂದು ಸಪರೇಟ್ ಪಿನ್ನು, ಇದು ಒಂದು ಸಪರೇಟ್ ಕನೆಕ್ಷನ್ ಆಗಿರುತ್ತೆ. ಇದನ್ನ ನೀವು ಮಾಮೂಲಿಯಾಗಿ ಯಾವ್ದೊಂದು ಸಾಯಿಲ್ ಅಲ್ಲಿ ಹಾಕಿದ್ರೆ ಅದ್ರಲ್ಲಿ ಒದ್ದೇ ಇಲ್ಲ ಅಂದ್ರೆ, ಇವಾಗ ನೀವು ಫಾರ್ ಎಕ್ಸಾಂಪಲ್ ಎರಡು ಯು ಟೇಕ್ ಸಮ್ 2 ವಯರ್ಸ್, ನೀವು ಒಂದ್ 2 ವಯರ್ಸ್ ನ ಎತ್ಕೊಂಡು ವಾಟರ್ ಒಳಗಡೆ ಹಾಕ್ತೀರಾ, ಅದು ಕನೆಕ್ಷನ್ ಆಗಲ್ಲ. ಸರಿ ಅಂದ್ರೆ ಸ್ವಲ್ಪ ಕನೆಕ್ಷನ್ ಆಗುತ್ತೆ ನೀವು ವಾಟರ್ ಒಳಗಡೆ ಹಾಕಿದ್ರೆ. ಇವಾಗ ವಾಟರ್ ಈಚೆ ತೆಗೆದ್ರೆ ಅದು ಕನೆಕ್ಷನ್ ಬರಲ್ಲ. ಬಿಕಾಸ್ ವಾಟರ್ ಇಸ್ ಅ ಪಾರ್ಷಲಿ ಏನದು ಪಾರ್ಷಲಿ ಕಂಡಕ್ಟಿಂಗ್ ಮೆಟೀರಿಯಲ್ ಅದು, ಸರಿನಾ? ಸೊ ಫುಲ್ ಕನೆಕ್ಟ್ ಆಗಲ್ಲ. ಆ ತರನೇ ನಾವ್ ಇವಾಗ ಸಾಯಿಲ್ ಅಲ್ಲಿ ಹಾಕಿದ್ರೆ, ಸಾಯಿಲ್ ಅಲ್ಲಿ ಏನೋ ಅದು ವಾಟರ್ ಇಲ್ಲ ಅಂದ್ರೆ, ಸೊ ಈ 2 ಪಿನ್ ಕನೆಕ್ಷನ್ ಬರಲ್ಲ, 2 ಪಿನ್ ಅಲ್ಲೂ ಕನೆಕ್ಷನ್ ಬರಲ್ಲ. ಸೊ ಇವಾಗ ಸ್ವಲ್ಪ ಏನಾದ್ರು ವಾಟರ್ ಹಾಕಿದ್ರೆ ಸ್ವಲ್ಪ ಕನೆಕ್ಷನ್ ಬರುತ್ತೆ. ಇವಾಗ ಸಾಲ್ಟ್ ವಾಟರ್ ಹಾಕಿದ್ರೆ ಫುಲ್ ಕನೆಕ್ಷನ್ ಬಂದ್ಬಿಡುತ್ತೆ. ಅವಾಗ ವ್ಯಾಲ್ಯೂ ನಿಮ್ಗೆ 100% ಸಿಕ್ಬಿಡುತ್ತೆ. ಆದ್ರೆ ಏನೋ ಸ್ವಲ್ಪ ಬರೀ ವಾಟರ್ ಸ್ವಲ್ಪ ಆಗಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಕನೆಕ್ಷನ್ ಬರುತ್ತೆ, ಅಂದ್ರೆ ಸ್ವಲ್ಪ ಕರೆಂಟ್ ಫ್ಲೋ ಆಗುತ್ತೆ. ಆ ಕರೆಂಟ್ ಎಷ್ಟು ಪರ್ಸೆಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಿದೆ, ಸೊ ಈ ಪಿನ್ ಇಂದ ಹೋಗೋ ಈ ಪಿನ್ಗೆ ಹೋಗ್ಬಿಟ್ಟು ಎಷ್ಟು ಕರೆಂಟ್ ವಾಪಸ್ ಬರ್ತಿದೆ ಅಂದ್ರೆ, ಹಿಂಗ್ ಹೋಗ್ಬಿಟ್ಟು ಹಿಂಗೆ ಎಷ್ಟು ವಾಪಸ್ ಬರ್ತಿದೆ, ಫುಲ್ ಬರ್ತಿದ್ಯಾ ಅಲ್ಲ ಅಥವಾ ಸ್ವಲ್ಪ ಬರ್ತಿದ್ಯಾ, ಎಷ್ಟು ಬರ್ತಾ ಇದೆ ಆ ವ್ಯಾಲ್ಯೂನ ಇದು ಕಂಪ್ಯೂಟ್ ಮಾಡುತ್ತೆ. ಈ ಕಂಪ್ಯೂಟ್ ಮಾಡ್ಬಿಟ್ಟು ನಮ್ಗೆ ಅನಲಾಗ್ ಅಥವಾ ಇದಲ್ಲಿ ನಮ್ಗೆ ಯಾವ ಪಿನ್ ಬೇಕೋ ಆ 2 ಪಿನ್ ಇಂದ ಯಾವ್ದಾದ್ರು ಪಿನ್ ಅಲ್ಲಿ ಎತ್ಕೊಳ್ಬಹುದು. ಸೊ ಆ ತರ ಈ ಸೆನ್ಸರ್ ವರ್ಕ್ ಆಗೋದು. ಸೊ ಈ ಈ ಸೆನ್ಸರ್ ವರ್ಕ್ ಆಗೋ ಪ್ರಿನ್ಸಿಪಲ್ ನಾನು ನಿಮ್ಗೆಲ್ಲ ಹೇಳ್ದಂಗೆ ನೋಡ್ರಿ. ಇವಾಗ ವಾಟರ್ ಫ್ಲೋ ಆದ್ರೆ ಏನಾಗುತ್ತೆ, ಇವಾಗ 0 ವೋಲ್ಟ್ಸ್ ಹೋಗ್ತಿದೆ. ಅದು ಯಾಕಂತ ಹೇಳ್ತೀನಿ ಇವಾಗ. ಸೊ ಸೊ ಇದು ಬಂದ್ಬಿಟ್ಟು ಒಂದು ರೆಸಿಸ್ಟರ್ ತರ ಇದೆ. ಇದು ವೇರಿಯಬಲ್ ರೆಸಿಸ್ಟೆನ್ಸ್, ಓಕೆನಾ? ಸೊ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ನಿಮ್ ಲ್ಯಾಬ್ ಅಲ್ಲಿ ರೆಸಿಸ್ಟರ್ಸ್ ಎಲ್ಲ ಇರುತ್ತೆ ನಿಮ್ಗೆ ಗೊತ್ತಿರಂಗೆ. ಸೊ ರೆಸಿಸ್ಟರ್ಸ್ ಏನ್ ಮಾಡುತ್ತೆ, ರೆಸಿಸ್ಟರ್ಸ್ ಬಂದ್ಬಿಟ್ಟು ನಮ್ಗೆ ಹೆವಿ ಕರೆಂಟ್ ಫ್ಲೋನ ಕಮ್ಮಿ ಮಾಡುತ್ತೆ ರೆಸಿಸ್ಟರ್. ಸೊ ಅದಕ್ಕೆ ಇವಾಗ ಆ ಹೆವಿ ಕರೆಂಟ್ ಫ್ಲೋನ ಸ್ವಲ್ಪ ಕಮ್ಮಿ ಮಾಡಕ್ಕೆ ನಾವು ರೆಸಿಸ್ಟರ್ ಯೂಸ್ ಮಾಡ್ತೀವಿ. ಇವಾಗ ವೇರಿಯಬಲ್ ವೇರಿಯಬಲ್ ರೆಸಿಸ್ಟರ್ಸ್ ಏನಂದ್ರೆ, ವೇರಿಯಬಲ್ ರೆಸಿಸ್ಟರ್ಸ್ ಬಂದ್ಬಿಟ್ಟು ಆ ರೆಸಿಸ್ಟರ್ಸ್ ವ್ಯಾಲ್ಯೂ ನ ಕಂಟ್ರೋಲ್ ಮಾಡಕ್ಕೆ, ಇವಾಗ ನಮ್ ಲ್ಯಾಬ್ ಅಲ್ಲಿ ಇರೋದು ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ಡಿಫ್ರೆಂಟ್ ರೆಸಿಸ್ಟರ್ಸ್ ಇರುತ್ತೆ. ಅದು ವೇರಿಯಬಲ್ ರೆಸಿಸ್ಟರ್ ಅಂದ್ರೆ ಒಂದೇ ರೆಸಿಸ್ಟರ್ಸ್ ಇಂದ ನೀವು ತುಂಬಾ ವ್ಯಾಲ್ಯೂಸ್ ತರಬಹುದು. ಅಂದ್ರೆ ಅಂದ್ರೆ ಅದೊಂದು ರೆಗ್ಯುಲೇಟರ್ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ನಿಮ್ಮ ಫ್ಯಾನ್ ರೆಗ್ಯುಲೇಟರ್. ಸೊ ನೀವು ಫ್ಯಾನ್ ರೆಗ್ಯುಲೇಟರ್ ಅಲ್ಲಿ ಫುಲ್ ಫಾಸ್ಟ್ ಮಾಡಿದಾಗ ಏನಾಗುತ್ತೆ, ಫ್ಯಾನ್ ಫುಲ್ ಫಾಸ್ಟ್ ಹೋಗುತ್ತೆ, ಯಾಕಂದ್ರೆ ತುಂಬಾ ಕರೆಂಟ್ ಫ್ಲೋ ಆಗುತ್ತೆ. ನೀವು ಫ್ಯಾನ್ ಸ್ಪೀಡ್ ಫುಲ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಕರೆಂಟ್ ಫ್ಲೋ ಆಗುತ್ತೆ, ಅದಕ್ಕೆ ಫ್ಯಾನ್ ಸ್ಪೀಡ್ ಫುಲ್ ಸ್ಲೋ ಆಗುತ್ತೆ. ಸೊ ಆ ತರನೇ ಇದು ವರ್ಕಿಂಗ್. ಸೊ ಇವಾಗ ಮಾಯಿಶ್ಚರ್ ಸೆನ್ಸರ್ ಮಾಯಿಶ್ಚರ್ ಸೆನ್ಸರ್ ಅಲ್ಲಿ ಇವಾಗ ವಾಟರ್ ಹೋಗ್ತಾ ಇದೆ. ವಾಟರ್ ತುಂಬಾ ಹೋದ್ರೆ ಕನೆಕ್ಷನ್ ತುಂಬಾ ಬರ್ತಾ ಇದೆ. ಸೊ ಕನೆಕ್ಷನ್ ತುಂಬಾ ಬಂದಾಗ ಇದು ಏನ್ ಮಾಡುತ್ತೆ, ಇದು ಸ್ವಲ್ಪ ಇದು ರಿವರ್ಸ್ ಕಾನ್ಸೆಪ್ಟ್. ಅಂದ್ರೆ ಫುಲ್ ಕರೆಂಟ್ ಫ್ಲೋ ಆದ್ರೆ ಇದು ವ್ಯಾಲ್ಯೂಸ್ 0 ಮಾಡುತ್ತೆ. ಯಾಕಂದ್ರೆ ಇವಾಗ ಇದು ರಿವರ್ಸ್ ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ಇವಾಗ ಫುಲ್ ಕರೆಂಟ್ ಫ್ಲೋ ಇದೆ ನೋಡಿ. ವಾಟರ್ ವೆಟ್ ಆದ್ರೆ ಇಲ್ಲಿ ನೋಡಿ, ಫುಲ್ ಇದು ವೆಟ್ ಆದ್ರೆ ನಿಮ್ಗೆ ಇದು 0 ಬರುತ್ತೆ. ಅದೇ ವೆಟ್ ಇಲ್ಲ ಅಂದ್ರೆ 5 ಬರುತ್ತೆ. ಕಾಣಿಸ್ತಿದ್ಯಾ ತಾನೆ? ಸೊ ನೋಡ್ಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಸರ್ ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ, ಗೊತ್ತಾಗುತ್ತೆ ನಿಮ್ಗೂ ಕೂಡ. ಸೊ ಇವಾಗ ಈ ಸೆನ್ಸರ್ ವ್ಯಾಲ್ಯೂಸ್ ಹಿಂಗ್ ಬರುತ್ತೆ, 5 ವೋಲ್ಟ್ಸ್ 0 ವೋಲ್ಟ್ಸ್ ಬರುತ್ತೆ. ಯಾಕಂದ್ರೆ ನಾವು ಇದನ್ನ ಅನಲಾಗ್ ಕನೆಕ್ಟ್ ಮಾಡಿದೀವಿ. ಸೊ ಅದಕ್ಕೆ ಕರ್ವ್ ಆಗಿ ಬರುತ್ತೆ, ಸ್ಲೋ ಆಗಿ ಬರುತ್ತೆ. ಇಲ್ಲ ಅಂದ್ರೆ ಏನ್ ಬರ್ತಿತ್ತು, ಸೀದಾ 5 ವೋಲ್ಟ್ಸ್ ಅಥವಾ 0 ವೋಲ್ಟ್ಸ್ ಬರ್ತಿತ್ತು. ಸೊ ನಾವು ಈ ಔಟ್ಪುಟ್ಸ್ ನ ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ಒಂದು ಸಾಯಿಲ್ ಸೆನ್ಸರ್ ನ ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡೋಣ. ಅದಕ್ಕೆ ನಾವು ಅನಲಾಗ್ ಅಲ್ಲಿ ಹಾಕ್ಬಿಟ್ಟು ಚೆಕ್ ಮಾಡೋಣ. ನಾವು ಫಸ್ಟ್ ಬರೀ ಅನಲಾಗ್ ಅಲ್ಲಿ ಚೆಕ್ ಮಾಡೋಣ. ಯಾಕಂದ್ರೆ ಡಿಜಿಟಲ್ ಅಲ್ಲಿ ಈಸಿ, ಅನಲಾಗ್ ಅಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ. ಸೊ ಫಸ್ಟ್ ನಾವು ಅನಲಾಗ್ ಅಲ್ಲಿ ಚೆಕ್ ಮಾಡೋಣ. ಇದೊಂದು ಸಿಂಪಲ್ ಸರ್ಕ್ಯೂಟ್ ಮಾಡೋಣ. ಫಸ್ಟ್ ನಮ್ಮ ಇದು ಸಾಯಿಲ್ ಸೆನ್ಸರ್ ನ ವ್ಯಾಲ್ಯೂ ಸಾಯಿಲ್ ಸೆನ್ಸರ್ ವ್ಯಾಲ್ಯೂಸ್ ಹೆಂಗ್ ಬರುತ್ತೆ, ಆ ವ್ಯಾಲ್ಯೂಸ್ ನಾವು ಹೆಂಗ್ ಯೂಸ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಪ್ಲಾಂಟ್ಸ್ ಗೆ ಡಿಫ್ರೆಂಟ್ ಸಾಯಿಲ್ ಮಾಯಿಶ್ಚರ್ ಇರಬೇಕು. ಯಾಕಂದ್ರೆ ಸ್ವಲ್ಪ ಪ್ಲಾಂಟ್ಸ್ ಗೆ ಜಾಸ್ತಿ ನೀರ್ ಬೇಕು, ಸ್ವಲ್ಪ ಪ್ಲಾಂಟ್ಸ್ ಗೆ ಕಮ್ಮಿ ನೀರ್ ಅಂದ್ರೂ ಸಾಕು. ಸೊ ಆತರ ನಾವು ನಮ್ಮ ಮಾಯಿಶ್ಚರ್ ನ ಸೆಟ್ ಮಾಡಕ್ಕೆ, ಅಂದ್ರೆ ನಮ್ಗೆ ಇಷ್ಟೇ ಮಾಯಿಶ್ಚರ್ ಇದ್ರೆ ಸಾಕು, ಇಂಡಿಕೇಶನ್ ಬೇಡ. ಇದಕ್ಕಿಂತ ಮಾಯಿಶ್ಚರ್ ಕಮ್ಮಿ ಆದ್ರೆ ನಮ್ಗೆ ಇಂಡಿಕೇಶನ್ ಬೇಕು.
ಸೊ ಆ ತರ ಏನಾದ್ರು ಬೇಕಂದ್ರೆ ನಮ್ಗೆ ಅವಾಗ ನಮ್ ಫಸ್ಟ್ ವ್ಯಾಲ್ಯೂಸ್ ನೋಡ್ಬೇಕು. ಸೊ ಎಷ್ಟು ಒದ್ದೆ ಇದ್ರೆ ಎಷ್ಟು ಇದನ್ನ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ ನಾವು. ಯಾಕಂದ್ರೆ ನಾವು ನೋಡ್ತೀವಿ ಎರಡನೇ ಎರಡ್ ಮೆಟ್ಲ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಹೆಂಗ್ ನೋಡ್ತೀವಿ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ಹಕ್ಕಿಗೆ ಸ್ವಲ್ಪ ಜಾಸ್ತಿ ನೀರ್ ಬೇಕಾಗುತ್ತೆ. ಅದೇ ಬೇರೆ ಪ್ಲಾಂಟ್ಸ್‌ಗೆ ಸ್ವಲ್ಪ ಕಮ್ಮಿ ನೀರ್ ಇದ್ರೇನು ಸಾಕು. ಸೊ ಆ ತರ. ಸೊ ಇವಾಗ ಇದೊಂದು ಕೋಡ್ ಯೂಸ್ ಮಾಡೋಣ. ಈ ಕೋಡಲ್ಲಿ ನಿಮ್ ನೋಡ್ದಂಗೆ, ಈ ಕೋಡ್ ನಮ್ಗೆ ಹಾಕಿರ್ತೀನಿ ನಿಮ್ಗೆ ನೀವು ಚೆಕ್ ಮಾಡ್ಬೋದು. ಸೊ ಈ ಕೋಡಲ್ಲಿ ನೀವು ನೋಡ್ದಂಗೆ ಇಂಟ್ ಮಾಯಿಶ್ಚರ್ ಸಿಗ್ನಲ್ A0 ಇದಂದ್ರೆ ಏನಂದ್ರೆ, ಇದು ನಾವು ಈ ಮಾಯಿಶ್ಚರ್ ಸೆನ್ಸರ್ ಅಂದ್ರೆ ಮಾಯಿಶ್ಚರ್ ಸಿಗ್ನಲ್. ಮಾಯಿಶ್ಚರ್ ಸಿಗ್ನಲ್ ಅಂದ್ರೆ ಏನು? ಈ ಮಾಯಿಶ್ಚರ್ ಸೆನ್ಸರ್ ಇಂದ ಬರೋ ಸಿಗ್ನಲ್ ನನಗೆ ಪಿನ್ ನಂಬರ್ A0ಗೆ ಹಾಕ್ಬೇಕು. ಅಂದ್ರೆ ಆರ್ಡಿನೋದು ಪಿನ್ ನಂಬರ್ A0ಗೆ ನಮ್ಮ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್‌ದು ಸಿಗ್ನಲ್ ಬರ್ತಾ ಇದೆ. ಸೊ ಡಿಫೈನಿಂಗ್ ದಿ ಅನಲಾಗ್ ಪಿನ್ ಆನ್ ದಿ ಆರ್ಡಿನೋ ಫಾರ್ ದಿ ಸಾಯಿಲ್ ಮಾಯಿಶ್ಚರ್ ಸಿಗ್ನಲ್ ಸೆನ್ಸರ್. ನೆಕ್ಸ್ಟ್ ವಾಯ್ಡ್ ಸೆಟಪ್ ಅಂದ್ರೆ ಹಳೇದಿರೋ ಪ್ರೋಗ್ರಾಮ್ಸ್ ಅಥವಾ ಹಳೇದಿರೋ ಸೆಟಪ್ಸ್ ಎಲ್ಲ ಎಕ್ಸಿಟ್ ಆಗಕ್ಕೆ. ಸೊ ಅದಕ್ಕೆ ನಾವು ವಾಯ್ಡ್ ಸೆಟಪ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೀರಿಯಲ್ ಬಿಗಿನ್ ಅಂದ್ರೆ ಇವಾಗ ಆರ್ಡಿನೋನ ಅಂದ್ರೆ ಇವಾಗ ನಮ್ಮ ಪ್ರೋಗ್ರಾಮ್‌ನ ಸ್ಟಾರ್ಟ್ ಮಾಡು. ಇದು ಮೇನ್ ಪ್ರೋಗ್ರಾಮ್ ನಮ್ದು. ಸೊ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಒಂದು ಲೂಪ್ ಕ್ರಿಯೇಟ್ ಮಾಡ್ತೀವಿ. ಲೂಪ್ ಅಂದ್ರೆ ಏನು? ಲೂಪ್ ಅಂದ್ರೆ ಏನಂದ್ರೆ, ಲೂಪಲ್ಲಿ ಇವಾಗ ಯಾವ್ದೋ ಲೂಪಲ್ಲಿ ನಾನು ಒಂದು ಪ್ರೋಗ್ರಾಮ್ ಹಾಕ್ತೀನಿ. ಅವಾಗ ಏನಾಗುತ್ತೆ, ಈ ಪ್ರೋಗ್ರಾಮ್ ರನ್ ಆಗುತ್ತೆ. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ನಾವು ಸ್ಟೆಪ್ಸ್ ಅಂತ ಹಂಗೆ ಹೇಳ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ನೋಡಿ, ಫಸ್ಟ್ ಮಾಯಿಶ್ಚರ್ ಸೆನ್ಸರ್ ಅನಲಾಗ್ ರೀಡ್. ಫಸ್ಟ್ ಏನ್ ಮಾಡುತ್ತೆ, ಮಾಯಿಶ್ಚರ್ ಇಂದ ಬರೋ ವ್ಯಾಲ್ಯೂಸ್‌ನ ಅನಲಾಗ್ ರೀಡ್ ಮಾಡುತ್ತೆ. ಅಂದ್ರೆ ಇವಾಗ ಅನಲಾಗ್ ಸಿಗ್ನಲ್ ಆಗಿ ತಗೊಂಡ್ಬಿಟ್ಟು ರೀಡ್ ಮಾಡುತ್ತೆ ಎಷ್ಟು ಬರ್ತಿದೆ ಅಂತ. ಆಮೇಲೆ ಸೀರಿಯಲ್ ಪ್ರಿಂಟ್ ಅಂದ್ರೆ ನಿಮ್ಮ ಆರ್ಡಿನೋ ಐಡಿ ಸ್ಕ್ರೀನ್ ಇರ್ತಾನೆ. ಸೊ ಅದಲ್ಲೇ ಪ್ರಿಂಟ್ ಆಗೋದು ಸೀರಿಯಲ್ ಪ್ರಿಂಟ್. ಅಂದ್ರೆ ಅದು ನಿಮ್ಗೆ ಯಾವ್ದೋ ಡಿಸ್ಪ್ಲೇ ಅಲ್ಲಿ ಬರಲ್ಲ. ನಿಮ್ ಪ್ರೋಗ್ರಾಮ್ ರನ್ ಮಾಡಿದಾಗ ಬರುತ್ತೆ. ಅದು ನಿಮ್ಗೆ ಪ್ರೋಗ್ರಾಮ್ ರನ್ ಮಾಡ್ಬಿಟ್ಟು ತೋರಿಸ್ತಾ ಇದೀನಿ. ಅವಾಗ ನಿಮ್ಗೆ ಸೀರಿಯಲ್ ಪ್ರಿಂಟ್ ಅಥವಾ ಸೀರಿಯಲ್ ಮಾನಿಟರ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಸೀರಿಯಲ್ ಪ್ರಿಂಟ್ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡು ಮಾಯಿಶ್ಚರ್ ಲೆವೆಲ್ ಈಸ್ ಈಕ್ವಲ್ ಟು ಅಥವಾ ಇಷ್ಟು. ಏನಿಷ್ಟು ಸೀರಿಯಲ್ ಪ್ರಿಂಟ್ ಮಾಯಿಶ್ಚರ್ ಅಂದ್ರೆ ಈ ಮಾಯಿಶ್ಚರ್ ಇರ್ತಾನೆ. ಇದು ಮಾಯಿಶ್ಚರ್ ಅಂತ ಡಿಫೈನ್ ಮಾಡಿದೀವಿ ನಾವಿಲ್ಲಿ. ಸೊ ಈ ಡಿಫೈನೇಷನ್ ನ ಇಲ್ಲಿ ಪ್ರಿಂಟ್ ಮಾಡಬೇಕು. ಸೀರಿಯಲ್ ಪ್ರಿಂಟ್ ಇನ್ ಮಾಯಿಶ್ಚರ್ ಅಂದ್ರೆ ವ್ಯಾಲ್ಯೂ, ಇದ್ರಲ್ಲಿ ಸಿಗೋ ವ್ಯಾಲ್ಯೂನ ಇಲ್ಲಿ ಪ್ರಿಂಟ್ ಮಾಡು. ಆಮೇಲೆ ಒಂದು 2 ಸೆಕೆಂಡ್ಸ್ ಕಾಯಿ. 200 ಅಂದ್ರೆ 2 ಸೆಕೆಂಡ್ಸ್. ಡಿಲೇ 2 ಸೆಕೆಂಡ್ 200 ಅಂದ್ರೆ ಆಗಿದ್ರೆ ವೇಟ್ ಫಾರ್ 2 ಸೆಕೆಂಡ್ಸ್ ಅಂದ್ರೆ 2 ಸೆಕೆಂಡ್ಸ್ ವೇಟ್ ಮಾಡು. ಇವಾಗ ನಾನು ಇದನ್ನ 2000 ಮಾಡಿದ್ರೆ ವೇಟ್ ಫಾರ್ 2 ಮಿನಿಟ್ ಆ ತರ. ಸೊ ಇವಾಗ ಏನಾಗುತ್ತೆ, ಇವಾಗ ಈ ವಾಯ್ಡ್ ಲೂಪ್ ಯೂಸ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಈ ಪ್ರೋಗ್ರಾಮ್ ಹಿಂಗ್ ಬರುತ್ತೆ, ಇದು ಪ್ರಿಂಟ್ ಆಗುತ್ತೆ, ಆಮೇಲೆ ಒಂದ್ 2 ಸೆಕೆಂಡ್ ಕಾಯುತ್ತೆ, ಮತ್ತೆ ಪ್ರಿಂಟ್ ಆಗುತ್ತೆ. ಯಾಕಂದ್ರೆ ನಾವು ಇದನ್ನ ಒಂದು ಲೂಪ್ ಫಂಕ್ಷನ್ ಅಲ್ಲಿ ಹಾಕಿದೀವಿ. ಈ ಲೂಪ್ ಅಂದ್ರೆ ಹಿಂಗ್ ಹೋಗ್ಬಿಟ್ಟು ಮತ್ತೆ ಹಿಂಗ್ ಫಸ್ಟ್ ನ ಬರುತ್ತೆ, ಮತ್ತೆ ಹೋಗುತ್ತೆ, ಇದು ಮುಗ್ದಿದಾದ್ಮೇಲೆ ನಂತರ ಫಸ್ಟ್ ನ ಬರುತ್ತೆ, ತಿರ್ಗಾ ಹಿಂಗ್ ಹೋಗುತ್ತೆ, ತಿರ್ಗಾ ಫಸ್ಟ್ ಬರುತ್ತೆ. ಈ ಲೂಪ್ ಕಂಟಿನ್ಯೂಸ್ ಆಗಿ ಎಕ್ಸಿಟ್ ಆಗ್ತಾ ಇರುತ್ತೆ. ಲೂಪ್ ಯಾವಾಗ್ಲೂ ಫುಲ್ ಫಂಕ್ಷನ್ ಆಗ್ತಾ ಇರುತ್ತೆ. ಸೊ ನಾವು ವಾಯ್ಡ್ ಲೂಪ್ ಯೂಸ್ ಮಾಡ್ತೀವಿ. ನಮ್ಗೆ ಯಾವ್ದಾದ್ರು ಔಟ್ಪುಟ್ ಕಂಟಿನ್ಯೂಸ್ ಆಗ್ಬೇಕು ಅಂದ್ರೆ ನೀಡ್ ಸಮ್ ಔಟ್ಪುಟ್ ಕಂಟಿನ್ಯೂಸ್ಲಿ. ನಮ್ಗೆ ಇವಾಗ ಸಾಯಿಲ್ ಮೆಶ್ ಆಗಿರ್ಲಿ, ಬೇರೆ ಯಾವ ಸೆನ್ಸರ್ ಆಗಿರ್ಲಿ, ನಮ್ಗೆ ವ್ಯಾಲ್ಯೂಸ್ ಬ್ಯಾಕ್ ಟು ಬ್ಯಾಕ್ ಬೇಕು. ನಮ್ಗೆ ಒಂದ್ ದಿನಕ್ಕೆ ಒಂಥರ ಬೇಡ. ಸೊ ನನಗೆ ಎವ್ರಿ ಸೆಕೆಂಡ್ ಅಥವಾ ಎವ್ರಿ ಮಿನಿಟ್ ಎವ್ರಿ ಹಾರ್ ನನಗೆ ರಿಪೋರ್ಟ್ ಬೇಕು, ಅಥವಾ ಎವ್ರಿ ಹಾರ್ ನನಗೆ ಒಂದು ವ್ಯಾಲ್ಯೂಸ್ ಬೇಕಂದ್ರೆ ಎಷ್ಟು ಮಾಯಿಶ್ಚರ್ ಇದೆ ಮಾರ್ನಿಂಗು. ನನ್ಗೆ ಇವಾಗ ಎಷ್ಟು ಮಾಯಿಶ್ಚರ್ ಇದೆ ಮಾರ್ನಿಂಗು ಸಾಯಂಕಾಲ ಬೇಕಂದ್ರೆ ನಾವು ಇದನ್ನ ಚೇಂಜ್ ಮಾಡ್ಬೋದು, ಟೈಮಿಂಗ್ಸ್ ನ ಚೇಂಜ್ ಮಾಡ್ಬೋದು. ಇಲ್ಲ ನನಗೆ ಬರೀ ದಿನಕ್ಕೆ ಒಂದ್ಸತಿ ಸಾಕಂದ್ರೆ ಇದು ಚೇಂಜ್ ಮಾಡ್ಬೋದು. ಒಂದು ಅಥವಾ ಲೂಪ್ ನಾನೇ ಬೇಡ, ಲೂಪ್ ಎಕ್ಸಿಟ್ ಮಾಡೋದು ಬೇಡ, ಅದೇ ತೋರಿಸುತ್ತೆ. ಒಂದಿನ ಆದ್ಮೇಲೆ ಮತ್ತೆ ರಿಸ್ಟಾರ್ಟ್ ಮಾಡುತ್ತೆ ಆ ತರ. ಸರಿನಾ? ಸೊ ಇವಾಗ ಇದು ನಮ್ ಲೂಪ್, ಇದು ನಮ್ ಪ್ರೋಗ್ರಾಮ್, ಇದು ಮೇನ್ ಪ್ರೋಗ್ರಾಮ್, ಬಾಡಿ ಆಫ್ ದಿ ಪ್ರೋಗ್ರಾಮ್. ಇದನ್ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಡೆಫಿನಿಷನ್ ಆಫ್ ದಿ ಪ್ರೋಗ್ರಾಮ್ ಅಂದ್ರೆ ಯಾವ ಪಿನ್ ಯೂಸ್ ಮಾಡ್ತಾ ಇದೀವಿ. ಇದು ಬಂದ್ಬಿಟ್ಟು ಸೆಟಪ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ನೋಡಿ, ನಾನು ನಿಮ್ಗೆ ಸೀರಿಯಲ್ ಮಾನಿಟರ್ ಅಂತ, ಸೀರಿಯಲ್ ಪ್ರಿಂಟ್ ಅಥವಾ ಸೀರಿಯಲ್ ಮಾನಿಟರ್, ಇದೊಂದು ಪಿನ್ ಕಾಣಿಸ್ಬೇಕು ನಿಮಗೆ. ನಿಮ್ಮ ಆರ್ಡಿನೋ ಐಡಿ ಓಪನ್ ಮಾಡಿದ್ರೆ ಇದೊಂದು ಪಿನ್ ಕಾಣಿಸುತ್ತೆ, ಚಿಕ್ಕ ಪಿನ್ ಕಾಣಿಸುತ್ತೆ. ಇದೊಂದು ಸರ್ಚ್ ಬಟನ್ ತರ ಇದೆ ಪಿನ್ ನೋಡಿ. ಇದು ಬಂದ್ಬಿಟ್ಟು ಸೀರಿಯಲ್ ಮಾನಿಟರ್ ಪಿನ್. ಸೀರಿಯಲ್ ಮಾನಿಟರ್ ಬಟನ್ ಇದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಬಟನ್ ಬರುತ್ತೆ ನೋಡಿ. ನನಗೆ ಎಲ್ಲಾ ಸೆಕೆಂಡ್ ಸಾಯಿಲ್ ಮಾಯಿಶ್ಚರ್ ವ್ಯಾಲ್ಯೂ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ ಇದು. ಸೊ ಇದು 2 ಸೆಕೆಂಡ್ಸ್ ಆದ್ಮೇಲೆ ಬರ್ತಾ ಇರುತ್ತೆ. ಇದು ನಾನ್ ಸ್ಟಾಪ್ ಬರ್ತಾ ಇರುತ್ತೆ. ಟೈಮ್ ಸ್ಟಾಂಪ್ ನಾನು ಟೈಮ್ ಸ್ಟಾಂಪ್ ಆನ್ ಮಾಡಿಲ್ಲ. ಸೊ ಟೈಮ್ ಸ್ಟಾಂಪ್ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸೆಕೆಂಡ್ಸ್ ಒಂದ್ಸತಿ ಬರ್ತಿದೆ ಅಂತ ಗೊತ್ತಾಗುತ್ತೆ, ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ನಾನು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಹಾಕಿದ್ದೀನಿ ತಾನೆ, ಒಂದು ಸಾಯಿಲ್ ಒಳಗಡೆ ಹಾಕಿದ್ದೀನಿ ಫಾರ್ ಸ್ಯಾಂಪಲ್. ಸೊ ಅದ್ರಲ್ಲಿ ಬರೋ ಸಾಯಿಲ್ ಮಾಯಿಶ್ಚರ್ ನನ್ ಸೆನ್ಸ್ ಆಗ್ಬಿಟ್ಟು ಬರುತ್ತೆ. ಸೊ ಬಂದಾಗ ನನಗೆ ಈ ಸೆಕೆಂಡ್ ಸಾಯಿಲ್ ಮಾಯಿಶ್ಚರ್ ಚೇಂಜ್ ಆಗುತ್ತೆ. ಸೊ ಇದು ನಮ್ಮ ಸಾಯಿಲ್ ಮಾಯಿಶ್ಚರ್ದು. ಸೊ ಈ ತರ ನಾವು ನಮ್ಮ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಆಗಿರ್ಲಿ, ಈ ತರ ನಾವು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಈ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಬಿಟ್ಟು ನಾವು ನಮ್ಮ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಬಿಟ್ಟು ಡಿಫ್ರೆಂಟ್ ಟೈಪ್ ಅಲ್ಲಿ ಯೂಸ್ ಮಾಡಬಹುದು. ಸಾಯಿಲ್ ಮಾಯಿಶ್ಚರ್ ನ ಬೇರೆ ಪ್ಲಾಂಟ್ಸ್ ಹಾಕೋ ತರ, ಹೆವಿ ಇಂಡಸ್ಟ್ರೀಸ್ ಅಲ್ಲಿ ಇವಾಗ ಹೆವಿ ಪ್ಲಾಂಟ್ಸ್ ಇರುತ್ತೆ, ಸರಿ ಹೆವಿ ಕಲ್ಟಿವೇಶನ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇವಾಗ ನಿಮ್ಮ ಊರ್ ಕಡೆಲೆಲ್ಲ ಪ್ಲಾಂಟ್ಸ್ ಅಥವಾ ಅಕ್ಕಿ, ಗೋಧಿ ಎಲ್ಲ ಬೆಳೆಸ್ತಾರೆ. ಅದಕ್ಕೆ ನಾವು ಯೂಸ್ ಮಾಡ್ಬೋದು. ಯಾಕಂದ್ರೆ ಆಮೇಲೆ ಅದಕ್ಕೆ ನಾವು ವ್ಯಾಲ್ಯೂ ಸೆಟ್ ಮಾಡ್ಬೇಕು. ಇವಾಗ ನೋಡಿ, ಇಲ್ಲೊಂದು ವ್ಯಾಲ್ಯೂಸ್ ಕಾಣಿಸ್ತಿರ್ಬೋದು ನಿಮ್ಗೆ. ಫಸ್ಟ್ ನೀವು ಸಾಯಿಲ್ ವಿತೌಟ್ ವಾಟರಿಂಗ್ ಒಂದ್ಸತಿ ವ್ಯಾಲ್ಯೂ ಹಾಕಿದ್ರೆ ಸ್ವಲ್ಪ ಕಮ್ಮಿ ಬರುತ್ತೆ. ವಾಟರ್ ಹಾಕ್ಮೇಲೆ ಎಷ್ಟು ಬರುತ್ತೆ ಅದು ನೋಡ್ಬೋದು.
ಅಥವಾ ನಿಮ್ಗೆ ಇವಾಗ ನಮ್ಮ ಪ್ಲಾಂಟ್ಗೆ ಎಷ್ಟೇ ನೀರು ಬೇಕು, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪ್ಲಾಂಟ್ಸ್ಗೆ ಎಷ್ಟು ನೀರು ಬೇಕಂತ. ಸೊ ಅಷ್ಟು ನೀರು ಹಾಕ್ಬಿಟ್ಟು ಆ ಮಾಯಿಶ್ಚರ್ ಚೆಕ್ ಮಾಡ್ತೀರಾ. ಅವಾಗ ಚೆಕ್ ಮಾಡ್ಬಿಟ್ಟು ಹೇಳ್ತೀರಾ, ಓಕೆ ಇದು 996 ಇದೆ ಮಾಯಿಶ್ಚರು. ಸೊ ಓಕೆ ನನಗೆ ಇಷ್ಟು ಮಾಯಿಶ್ಚರ್ ಬಂದ್ರೆ ನನಗೆ ನನ್ಗೆ ಇಂಡಿಕೇಶನ್ ಬರಬೇಕು, ಇದನ್ನ ಕಮ್ಮಿ ಆದ್ರೆ ನನಗೆ ಇಂಡಿಕೇಶನ್ ಬರಬೇಕು ಮಾಯಿಶ್ಚರ್ ಕಮ್ಮಿ ಆಗಿದೆ ಅಂತ. ಇಲ್ಲ ನನಗೆ 996 ಇಂದ ಜಾಸ್ತಿ ಇದೆ ಅಂದ್ರೆ ಪರವಾಗಿಲ್ಲ, ಇಂಡಿಕೇಶನ್ ಏನು ಬೇಡ. 996 ಇಂದ ಕಮ್ಮಿ ಇದ್ರೆ ನನಗೆ ಇಂಡಿಕೇಶನ್ ಬೇಕು. ಸೊ ಆ ಪ್ರೋಗ್ರಾಮ್ ನಾವು ನೋಡ್ತೀವಿ ಇವಾಗ ನಮ್ಮ ಪ್ರಾಜೆಕ್ಟ್ ಮಾಡ್ತಿರ್ತಾನೆ ಇವಾಗ ಸಾಯಿಲ್ ಇಮೋಷನ್ಸ್, ಪ್ಲಾಂಟ್ ಇಮೋಷನ್ದು. ಸೊ ಆ ವಿಡಿಯೋ ನಾವು ನೋಡ್ತೀವಿ ಅಂದ್ರೆ ಹೆಂಗೆ ಆ ವ್ಯಾಲ್ಯೂಸ್ ನಾವು ಹೆಂಗೆ ಯೂಸ್ ಮಾಡ್ಬೋದು ಅಂತ ನೋಡ್ತೀವಿ. ಮತ್ತೆ ಏನಾದ್ರು ಕ್ವಶನ್ಸ್ ಇದೆ ನೀವು ನಮಗೆ ಎಂಡ್ ಆಫ್ ದಿ ಸೆಷನ್ಸ್ ಕೇಳ್ಬೋದು. ಸೊ ಇವಾಗ ಈ ಸೆನ್ಸರ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಸೊ ಇಮೇಜ್ ನಾನು ಹೇಳ್ದಂಗೆ ಈ ಮಾಯಿಶ್ಚರ್ ಸೆನ್ಸರ್ನ ಟ್ರ್ಯಾಕ್ ಸಾಯಿಲ್ ಮಾಯಿಶ್ಚರ್ ಲೆವೆಲ್, ತುಂಬಾ ಸಾಯಿಲ್ ಮಾಯಿಶ್ಚರ್ ಅಂದ್ರೆ ಕ್ರಾಪ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಕ್ಕೆ, ಮತ್ತೆ ಇರಿಗೇಷನ್ ಶೆಡ್ಯೂಲ್ ಪ್ಲಾನ್ ಮಾಡಕ್ಕೆ. ಅಂದ್ರೆ ಪ್ಲಾಂಟ್ ಇವಾಗ ಏನಾಗುತ್ತೆ ಅಂದ್ರೆ ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ಸ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ನಮಗೆ ಇವಾಗ 1 ಮಂತ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ಸ್ವಲ್ಪ ಮಾಯಿಶ್ಚರ್ ಕಮ್ಮಿ ಇರುತ್ತೆ, ಸಾಯಂಕಾಲ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಮಾಯಿಶ್ಚರು. ಸೊ ಸಾಯಂಕಾಲ ಇಷ್ಟೇ ನೀರು ಹಾಕಿದ್ರೆ ಸಾಕು, ಮಿಕ್ಕಿದ ಮಾಯಿಶ್ಚರ್ ಎನ್ವಿರಾನ್ಮೆಂಟ್ ಸಿಗುತ್ತೆ. ಮತ್ತೆ ಮಾರ್ನಿಂಗ್ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಮಿಕ್ಕಿದ ಮಾಯಿಶ್ಚರು ನಮ್ಗೆ ಎನ್ವಿರಾನ್ಮೆಂಟ್ ಇಂದ ಸಿಗುತ್ತೆ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು, ಯಾಕಂದ್ರೆ ಬಿಸಿಲಿರುತ್ತೆ ಆ ತರ. ಸೊ ಆ ತರ ಶೆಡ್ಯೂಲ್ ಮಾಡಕ್ಕೆ ಮತ್ತೆ ಆಕ್ಯುರೇಟ್ ಸಾಯಿಲ್ ಮಾಯಿಶ್ಚರ್ ಡೇಟಾ ಸಿಗಕ್ಕೆ ಯೂಸ್ ಮಾಡ್ತೀವಿ. ಮತ್ತೆ ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ನ ನಾವು ಟ್ರಾನ್ಸ್ಪೋರ್ಟ್ ಸ್ಟಡೀಸ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇವಾಗ ತುಂಬಾ ಏನಾಗ್ತಿದೆ ಅಂದ್ರೆ ಈ ನಡುವೆ ತುಂಬಾ ಫಾರಿನ್ ಪ್ಲಾಂಟ್ಸ್ ಅಂದ್ರೆ ಇಂಡಿಯಾದ ಹೋಗೋ ಪ್ಲಾಂಟ್ಸ್ ಎಲ್ಲ ಫಾರಿನ್ ಹೋಗ್ತಿದೆ, ಫಾರಿನ್ ಆಗೋ ಸ್ಪೆಷಲ್ ಸ್ಪೀಶೀಸ್ ಪ್ಲಾಂಟ್ಸ್ ಎಲ್ಲ ಇಂಡಿಯಾಗೂ ಬರ್ತಿದೆ. ಸೊ ಆ ತರ ಪ್ಲಾಂಟ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಕ್ಕೂ ನಮ್ಗೆ ಆ ಪ್ಲಾಂಟ್ಸ್ ನ ಕರೆಕ್ಟ್ ಆಗಿ ಇರಬೇಕು. ಸೊ ಇವಾಗ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇಟ್ ಟೇಕ್ ಅರೌಂಡ್ 2 to 3 days. ಸೊ ಆ ಟ್ರಾನ್ಸ್ಪೋರ್ಟ್ ಟೈಮಲ್ಲೂ ನಾವು ಈ ಸಾಯಿಲ್ ಸೆನ್ಸರ್ನ ಯೂಸ್ ಮಾಡ್ಬಿಟ್ಟು, ಈ ಚಿಕ್ಕ ಸರ್ಕ್ಯೂಟ್ ನ ಯೂಸ್ ಮಾಡ್ಬಿಟ್ಟು ಅದು ನೋಡ್ಬೋದು. ನಾವು ಈಗ ಸಾಯಿಲ್ ಸೆನ್ಸರ್ನ ನೋಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಓಕೆ ನನ್ನ ಸಾಯಿಲ್ ಸ್ವಲ್ಪ ಕಮ್ಮಿ ಇದೆ, ವಾಟರ್ ಲೆವೆಲ್ ಕಮ್ಮಿ ಆಗಿದೆ, ಸೊ ನಾವು ಹಾಕ್ತೀನಿ ವಾಟರ್ ಸ್ವಲ್ಪ ಹಾಕಕ್ಕೆ ಹೇಳ್ತೀನಿ, ಅಥವಾ ಕಾಲ್ ಮಾಡ್ಬಿಟ್ಟು ಆ ಏಜೆನ್ಸಿಗೆ ಅಥವಾ ಏನೊಂದು ಮಾಡ್ಬಿಟ್ಟು ನಾವು ಅದನ್ನ ವಾಟರ್ ಸ್ವಲ್ಪ ಹಾಕ್ತೀವಿ ಆ ತರ. ಸೊ ಈ ತರ ಟೂಲ್ಸ್ ತುಂಬಾ ಯೂಸ್ಫುಲ್. ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಇದೆ, ಈ ತರ ಟೂಲ್ಸ್ ಇವಾಗ ಫಸ್ಟ್ ಎಲ್ಲ ಈ ತರ ಟೂಲ್ಸ್ ಇದಿಲ್ಲ. ಸೊ ಫಸ್ಟ್ ನಾವು ಎವ್ರಿ ಡೇ ಮಾರ್ನಿಂಗ್ ಫೀಲ್ಡ್ ಹೋಗ್ತಾ ಇದ್ರಿ, ಫೀಲ್ಡ್ ಹೋಗ್ಬಿಟ್ಟು ನೋಡ್ತಾ ಇದೀವಿ ನಮ್ಮ ಬೆಟ್ಟ, ನಮ್ಮ ರೈಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ, ಅಥವಾ ನಮ್ಮ ನೀರು ಕರೆಕ್ಟ್ ಆಗಿದೆ ಅಂತ ಡೈಲಿ ನೋಡ್ತಾ ಇದೀವಿ. ಆದ್ರೆ ಇವಾಗ ಈ ಟೂಲ್ಸ್ ಯೂಸ್ ಮಾಡ್ಬಿಟ್ರೆ ನಾವು ಇಡೀ ಇಂಡಿಯಾ ಇಲ್ಲ, ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾದ್ರೂ ಕುತ್ಕೊಂಡಿದ್ರೆ ನಮ್ಗೆ ಆ ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಓಕೆ ಇಲ್ಲಿ ಕಮ್ಮಿ ಆಗಿದೆ, ಸೊ ಇಲ್ಲಿ ವ್ಯಾಲ್ಯೂಸ್ ಕಮ್ಮಿ ಆಗಿ ಸ್ವಲ್ಪ ನೀರು ಕಮ್ಮಿ ಇದೆ, ನೀವು ನಿಮ್ಮ ಮನೆಯವ್ರನ್ನ ಕಾಲ್ ಮಾಡಿ ಹೇಳ್ತೀರಾ. ಅಥವಾ ಇನ್ನ ಟೆಕ್ನಾಲಜಿ ಇಂಪ್ರೂವ್ ಮಾಡ್ದಂಗೆ ನೀವು IoT ಮುಖಾಂತರ ಅಥವಾ ನೀವು ಆಟೋಮೇಷನ್ ಮುಖಾಂತರ ನೀವು ನಿಮ್ಮ ಎಲ್ಲಾದ್ರೂ ಇದ್ರೇನು ನೀವು ಅಲ್ಲಿಂದನೇ ವಾಟರ್ ಫ್ಲೋ ಕಂಟ್ರೋಲ್ ಮಾಡ್ತೀರಾ, ಅಥವಾ ವಾಟರ್ ಮೋಟರ್ ಆನ್ ಮಾಡ್ತೀರಾ. ಸೊ ಅದು ಇನ್ನ ಮುಂದಿನ ಪ್ರಾಜೆಕ್ಟ್ಸ್, ಮುಂದಿನ ಔಟ್ಕಮ್ಸ್ ಮಾಡ್ಬೋದು ಈ ಸೆನ್ಸರ್ ಯೂಸ್ ಮಾಡ್ಬಿಟ್ಟು. ಸೊ ನಾವು ಇವತ್ತು ಸದ್ಯಕ್ಕೆ ನಾವೆಲ್ಲ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಬಗ್ಗೆ ಓದಿದ್ರಿ. ಸೊ ಇವಾಗ ನಾವು ಇವತ್ತು ಇನ್ನೊಂದು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ, ಅದು ಬಂದ್ಬಿಟ್ಟು 8x8 ಮ್ಯಾಟ್ರಿಕ್ಸ್. ಅದನ್ನ ನಾನು ನನ್ನ ವಿಡಿಯೋ ಅಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇವಾಗ ನಾನು ವಿಡಿಯೋನ ಪ್ಲೇ ಮಾಡ್ತೀನಿ. Hello students, welcome back to another online session. So today's topic is about making a device which can understand the emotions of the plant. The circuit diagram which you are seeing on screen can be used for the connection purpose. First, let's look into the connections of 8x8 display matrix to Arduino. The VCC is connected to the 5 volts pin in Arduino. Next, let's connect the grounding wire from the display to the grounding of Arduino. The third connection will be DIN, that is digital input, is connected to D12 pin of the Arduino. The fourth connection CS, that is chip select pin, is connected to the D11 pin of the Arduino. The fifth connection CLK from the Arduino is connected to the D10 pin of the Arduino board. The next set of connections are from the soil moisture sensor to the Arduino. The first pin VCC from the sensor is connected to the 3.3 volts pin of the Arduino. The second pin that is grounding from the sensor is grounded to the Arduino grounding pin. The third connection that is a NOT pin from the sensor is connected to the A1 pin of the Arduino. So these are the connections you need to carefully make, and now let's check onto the components required. LED 8x8 matrix display. The 8x8 LED matrix display visually indicates plant health based on soil moisture. It uses individual LEDs to show if the plant is thriving, happy, or in distress, sad, providing a user-friendly tool for gardeners. Soil moisture sensor. The soil moisture sensor is a valuable tool that measures soil moisture levels. By conducting electricity through the soil, it provides real-time input on the hydration status of the soil, enabling precise irrigation and optimal plant growth. The next component is called as Arduino Uno. Arduino is an open-source platform used for building electronics projects. It consists of a circuit board, which can be programmed to do various tasks, and a software to write and upload code to it.
Or we can also use Arduino Nano if it is available in your tinkering lab in order to make the project even more compact. The next component is jumper wires. Jumper wires are electrical wires with connector pins at each end. They are used to connect 2 points in a circuit without soldering. These wires are typically used with breadboards and other prototyping tools, making it easy to modify or diagnose problems in a circuit. Now let's begin with the circuit connections. Before we embark on this exciting project, let's first gather and systematically arrange all the essential components. This step will facilitate a seamless and efficient execution of the project. Now let's begin with the connections for 8x8 matrix to Arduino. Let's take a set of 5 male to female jumper wires, connect the female pins to the 8x8 LED display matrix. Note down the connections of the male pins to be connected to the Arduino board. The connections listed out are from the 8x8 LED matrix display to the Arduino board. The VCC pin is connected to the 5-volt pin. The GND pin is connected to the GND pin. The DN, CS, and CLK pins are simultaneously connected to the D12, D11, and D10 pins, respectively. Now, I have taken the wires that are connected to the VCC and GND in the 8x8 LED display matrix and connected those wires to the 5-volt and ground pins on the Arduino board. The other 3 pins, DN, CS, and CLK from the 8x8 LED display matrix, are connected to D12, D11, and D10, respectively. So yeah, that's it. These are the connections for display and Arduino. As the connections are done, now let's dump the code to check the 8x8 matrix display. Let's break down this Arduino code, which is designed to display various patterns on an 8x8 LED matrix. This line includes the LED control library, which provides us with functions to control the LED matrix. Here, we're defining the pins that we'll use to communicate with the LED matrix. DIN is the data and pin, CS is the chip select pin, and CLK is the clock pin. This line creates an instance of LED control that we'll use to interact with the LED matrix. The parameters are the pins we defined earlier. In the setup function, we're initializing the LED matrix. We're turning it on LC.shutdown, 0, false, setting its brightness to a lower value, LC.setIntensity, 0, 2, and clearing any previous display, LC.clearDisplay, 0. The loop function is where we define what the Arduino does over time. In this case, it's going to cycle through displaying several different patterns on the LED matrix. These lines define byte arrays that represent different patterns to be displayed on the LED matrix. Each byte in the array corresponds to a row on the LED matrix. The binary representation of the byte defines which LEDs on that row should be on, 1, or off, 0. Here, we're displaying each pattern on the LED matrix one by one with a delay in between. The printByte function is used to display each pattern on the LED matrix. It takes a byte array as input and sets each row of the LED matrix to the corresponding byte in the array. This function, printByte, takes a byte array as input and sets each row of the LED matrix to the corresponding byte in the array. This is how we display each pattern on the LED matrix. Now identify the Arduino board that is connected to your computer via USB. Next, compile the code to verify that there are no errors in the programming. If any errors are detected, it's essential to resolve them prior to uploading the program. Once these steps are completed, proceed to load the code onto the Arduino and examine the output. This process ensures the successful execution of your program. Now you can see the working of LED 8x8 matrix display, displaying happy and sad faces. Let's now get into the connections part for the soil moisture sensor. The connections listed out are from the soil moisture sensors to the Arduino board. The VCC pin is connected to the 3.3 volts pin. The GND pin is connected or grounded to the GND pin. And the A0 pin is connected to A1 pin. Take a set of 3 male to female jumper wires, connect the female pins to VCC, GND, and AA0. Now let's connect the wires from soil moisture sensor to the Arduino. Pin from the VCC is connected to 3.3 volts pin of Arduino.
Then let's connect the grounding wire from the sensor to the grounding of Arduino. Third pin, that is AA, not pin from sensor, is connected to A1 pin of Arduino. This line includes the LED control library, which is used for controlling LED matrix displays. These lines define byte arrays for various patterns such as letters, numbers, and facial expressions. The program starts by defining a series of byte arrays, each representing a different pattern to be displayed on the LED matrix. These patterns represent different emotions of the plant, such as happiness, sadness, and neutral. These lines define the pin connections for the 8x8 matrix display DN, CLK, CS, and the analog pin for the soil moisture sensor. It also initializes a LED control object called LC using these pin values. The setup function initializes the LED matrix, starts serial communication, and displays a setup sequence followed by the circle pattern. The print byte function takes a byte array representing a character or pattern and prints it to the LED matrix row by row. It then displays a countdown from 5 to 1 on the LED matrix, followed by an OK pattern, indicating that the setup is complete. The print byte function is used to display a pattern on the LED matrix. It takes a byte array as an argument and sets each row of the LED matrix according to the byte array. The loop function continuously reads the soil moisture level, prints it to the serial monitor, and displays different patterns based on the moisture level. If the sensor underscore value is greater than 500, it indicates that the soil is dry. In other words, our plant is feeling thirsty. To express this emotion, our program lights up the LED matrix in a specific pattern. This pattern is represented by the variables W2, X2, Y2, and Z2. And now, if the sensor underscore value is less than 500, it means our plant is feeling happy because the moisture level is just right. The program first lights up the LED matrix in a pattern represented by the variables W, X, Y, and Z. After a delay of 5 seconds, it changes the pattern. Each of these variables, like before, holds a byte of data that corresponds to a unique pattern on the LED matrix. Now that we have comprehensively understood the program, let's proceed to verify, compile, and upload the code into the Arduino board for execution. Now let's test our project using soil moisture sensor. The soil moisture sensor is introduced into the soil where the plant is located. When the soil has some moisture content, the sensor conducts and generates a current flow. As the current flow reduces from 5 volts, this change in current serves as an indication or input to the Arduino. When the current flow is at its maximum, that is 5 volts, the display shows a sad emoji. However, when the current flow reduces from 5 volts, it displays a smiling emoji, indicating that the moisture content in the soil is optimal for the plant. In order to make it compact, let's cut and solder the required length of wire. Until now, you may have seen us using the Arduino Uno. However, we will now be using the Arduino Nano as it is more compact compared to the Uno. There's no need for confusion here. You can use the Uno if the Nano isn't available, or vice versa. Regardless of which one you use, the circuit diagram, connections, and programming won't change. They will remain the same. The only difference is that the project can be built in a more compact manner with the Nano. Let's start by positioning all the components and determining the exact length of wire needed to connect them. This will ensure that the components are neatly packed inside the 3D printed box we've designed. You can also utilize design software like Tinkercad to infuse your ideas into the design, allowing you to create a similar box for housing your components. Alternatively, you could repurpose boxes from scrap materials available in your tinkering lab. However, it's crucial to use boxes made of plastic materials. If you opt for cardboard boxes, they will absorb the water intended for the plants, causing the box to become wet and potentially damaging the components. Please keep this in mind while designing your box. Now let's solder the wire connections according to the circuit diagram shown in the beginning of this session. While soldering any wires, make sure that you use safety glasses or goggles, wear long-sleeve shirts or lab coats, and also ensure that your soldering station is in a well-ventilated area. If possible, try to use lead-free solder materials. And also make sure that your work area is maintained clean. Now that the soldering of the soil moisture sensor has been completed,
we can proceed to solder the positive and negative wires to the module. This step is crucial for ensuring the correct functioning of the system. Please remember to follow safety precautions while soldering to prevent any potential damage or injury. With all the components soldered perfectly, we can now proceed to pack them inside the 3D printed box, which we designed and manufactured. Similarly, you can follow the same procedure to build your prototype for detecting plant emotions. As the packing of the soldered parts is processed, we can now reconnect the female jumper wires to the 8x8 LED display matrix. Now, let's place the soil moisture sensor into the box and connect the female jumper pins from the Arduino to the soil moisture sensor. Let's move on to the next procedure, which involves gluing the components to ensure a secure and stable configuration within the 3D printed box. This is essential to prevent issues like loose connections and to maintain a well-packed arrangement inside the enclosure. To start, apply glue to the sides of the display and allow it to dry thoroughly. This initial step ensures a secure attachment of the display before moving on to the next stage. Following that, apply an ample amount of glue inside the box. Place each component strategically over the glue, ensuring a snug fit. This meticulous process guarantees that all components are securely packed within the enclosure, minimizing the risk of any displacement. Approaching the final stages of the gluing process, the last step entails connecting the female jumper wires to the display and allowing the glue to dry thoroughly. With patience, gently pack the display within the box, ensuring a secure and polished finish for the overall assembly. Now, let's delve into the realm of understanding plant emotions as we reach the final stage of our project, the testing of our prototype. 5, 4, 3, 2, 1. Our test shows the plant looks sad, probably because the soil is too dry. When plants don't get enough water, they might look wilted. Understanding these signs helps us take care of the plant better. Now, let's witness how the plant reacts as we add water. The result indicates a joyful response, suggesting that the soil's moisture content is at an optimal level. This positive outcome directly contributes to the plant's well-being, keeping it in a state of happiness. Thank you for joining me today. Next week, I'll bring you another interesting topic. Until then, let's keep the enthusiasm for experimentation high. Goodbye, and have a fantastic day. ಓಕೆ ಸೊ ಎಲ್ಲರೂ ವಿಡಿಯೋ ನೋಡಿದ್ದೀರಾ? ನಾನೊಂದ್ಸತಿ ಸ್ವಲ್ಪ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಅದ ನಂತರ ನಾನು ನಿಮಗೆ ಕೋಡಿಂಗ್ ಎಲ್ಲ ಕಲಿಸ್ತೀನಿ. ಕೋಡಿಂಗು ಮತ್ತೆ ಪ್ರೋಗ್ರಾಮಿಂಗು, ಸರ್ಕ್ಯೂಟ್ ಡಯಾಗ್ರಾಮು, STL ಫೈಲು, ಅದಕ್ಕೆ ಕೇಸ್ಗೋಸ್ಕರ STL ಫೈಲ್ದು ಎಲ್ಲ ಒಂದು ಸ್ಕ್ಯಾನರ್ ಹಾಕ್ಬಿಡ್ತೀನಿ. ಒಂದು ಈ ಎಕ್ಸ್ಪ್ಲನೇಷನ್ ಆಗಿದ ತಕ್ಷಣ ನಾನು ಸ್ಕ್ಯಾನರ್ ಹಾಕ್ತೀನಿ. ಸೊ ನೀವು ಆ ಸ್ಕ್ಯಾನರ್ ಇಂದ ಸ್ಕ್ಯಾನ್ ಮಾಡಿಬಿಟ್ಟು ಆ ಕೋಡ್ ಆಗಿರಲಿ, ಆ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರಲಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಇವಾಗ ನಮ್ಮ ಇದಕ್ಕೆ ಹೋಗೋಣ. So simple I want to explain. Hello students, welcome back to another online session. The fourth connection CS ಕನೆಕ್ಷನ್ಸ್ ಬಂದ್ಬಿಟ್ಟು ನೋಡಿ, ಇವಾಗ ಇನ್ಪುಟ್, ಇವಾಗ ಎಲ್ಲಾ ಸೆನ್ಸರ್ಸ್, ಎಲ್ಲ ಔಟ್ಪುಟ್ ಡಿವೈಸ್ಗೆ ನಿಮಗೆ ಒಂದು VCC, ಒಂದು ಗ್ರೌಂಡಿಂಗ್ ಪಿನ್ ಇರುತ್ತೆ. ಮತ್ತೆ ಇನ್ನೊಂದು ಜ್ಞಾಪಕ ಇಕ್ರಿ, ಎಲ್ಲಾ ಸೆನ್ಸರ್ಸ್ ಅಥವಾ ಎಲ್ಲಾ ಔಟ್ಪುಟ್ಸ್, ಎಲ್ಲ ಸೆನ್ಸರ್ಸ್ಗೆ, ಎಲ್ಲ ಡಿಸ್ಪ್ಲೇಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 5 ವೋಲ್ಟ್ಸ್ ಕೊಡ್ಬೇಕು. ಮ್ಯಾಕ್ಸಿಮಮ್ ಅಂದ್ರೆ 5 ವೋಲ್ಟ್ಸ್ ಜಾಸ್ತಿ ಹೋಗ್ಬಾರ್ದು ಕರೆಂಟ್. 5 ವೋಲ್ಟ್ಸ್ ಕಮ್ಮಿನೂ ಹೋಗ್ಬೋದು. ಬಟ್ ಈ ತರ LED ಡಿಸ್ಪ್ಲೇಸ್, LCD ಡಿಸ್ಪ್ಲೇಸ್, ಬಜರ್ಸ್ ಅದೆಲ್ಲ 5 ವೋಲ್ಟ್ಸ್ ಕೊಡ್ಬೇಕು. ಅದು ಸೆನ್ಸರ್ಸ್ಗೆಲ್ಲ ನೀವು ಒಂದು 3 ವೋಲ್ಟ್ಸ್ ಕೊಟ್ರೆ ಸಾಕು. ಸೊ ಸೆನ್ಸರ್ಸ್ಗೆಲ್ಲ ನೀವು 3 ವೋಲ್ಟ್ಸ್ ಕೊಡ್ಬೋದು, ಆದ್ರೆ ಇದಕ್ಕೆಲ್ಲ ನಿಮ್ಗೆ ಮಿನಿಮಮ್ 5 ವೋಲ್ಟ್ಸ್ ಕೊಡಲೇಬೇಕು. ಆಮೇಲೆ ಎಲ್ಲ ರೀತಿಯಾದ ಔಟ್ಪುಟ್ಸ್, ಇನ್ಪುಟ್ ಡಿವೈಸಸ್ಗೆ ಮ್ಯಾಕ್ಸಿಮಮ್ ನೀವು 5 ವೋಲ್ಟ್ಸೇ ಕೊಡಿ. ಅದರಿಂದ ಜಾಸ್ತಿ ಕೊಟ್ರೆ ಏನಾಗುತ್ತೆ, ಡಿವೈಸ್ ಅಲ್ಲಿ ಇರೋ ಕಂಟ್ರೋಲರ್ಸ್, ಈ ಕಂಟ್ರೋಲರ್ಸ್ ಎಲ್ಲ ಇರುತ್ತಾನೆ, ಇದೆಲ್ಲ ಬರೀ 5 ವೋಲ್ಟ್ಸ್ ವಿಸ್ಟ್ಯಾಂಡ್ ಮಾಡುತ್ತೆ. 5 ವೋಲ್ಟ್ಸ್ಗೆ ಜಾಸ್ತಿ ಕೊಟ್ರೆ ಅದು ಏನಾಗುತ್ತೆ, ಸುಟ್ಟೋಗುತ್ತೆ. ಅದರಿಂದ ನಿಮ್ಮ ಎಕ್ವಿಪ್ಮೆಂಟ್ಸ್ ಆಗಿದೆ, ನಿಮ್ಮ ಸೆನ್ಸರ್ಸ್ ಎಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಏನಂದ್ರೆ 5 ವೋಲ್ಟ್ಸ್ ಯೂಸ್ ಮಾಡಿ. ಅದರಿಂದ ಕಮ್ಮಿ ಬೇಕಂದ್ರೆ ಯೂಸ್ ಮಾಡಿ, ಅದು ಜಾಸ್ತಿ ಅಂತೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಎಲ್ಲ ಕನೆಕ್ಷನ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಲ್ಟಿಮೀಟರ್ ಇದ್ರೆ, ಈ ನೀವು ಕನೆಕ್ಟ್ ಮಾಡ್ತೀರಾ ತಾನೆ, ಇದು VCC ಮತ್ತೆ ಗ್ರೌಂಡಿಂಗ್ ಪಿನ್ನು, ಇದು ಒಂದ್ಸತಿ ಮಲ್ಟಿಮೀಟರ್ ವ್ಯಾಲ್ಯೂನು ನೋಡ್ಬಿಡಿ. ನೀವು ಆರ್ಡಿನಲ್ ಕನೆಕ್ಟ್ ಮಾಡ್ತೀರಾ ಅಂದ್ರೆ ಅದು 5 ವೋಲ್ಟ್ಸ್ ಇರುತ್ತೆ. ಅಥವಾ ನೀವು ಬರೀ ರೆಡ್ ಬೋರ್ಡ್ ಅಲ್ಲಿ ಕನೆಕ್ಷನ್ ಮಾಡ್ತೀರಾ, ಆ ಟೈಮ್ ಏನ್ ಮಾಡ್ರಿ, 2 ವೈರ್ಸ್ನ ಕನೆಕ್ಷನ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಚೆಕ್ ಮಾಡಿ, 5 ವೋಲ್ಟ್ಸ್ ಬರ್ತಿದ್ಯಾ, 3 ವೋಲ್ಟ್ಸ್ ಬರ್ತಿದ್ಯಾ, ಎಷ್ಟು ವೋಲ್ಟ್ಸ್ ಬರ್ತಿದೆ. 5 ವೋಲ್ಟ್ಸ್ ಜಾಸ್ತಿ ಇರ್ಬಾರ್ದು, ಅದು ಜ್ಞಾಪಕ ಇಕ್ರಿ. ಮತ್ತೆ ಇದು 3 ಇನ್ಪುಟ್ ಪಿನ್ನು. ಸೊ ಈ ಡಿಸ್ಪ್ಲೇನ ವರ್ಕ್ ಮಾಡಕ್ಕೆ 3 ಇನ್ಪುಟ್ ಪಿನ್ ಇರುತ್ತೆ, D ಇನ್ನು CS ಮತ್ತೆ ಕ್ಲಾಕ್ ಅಂತ. ಸೊ ಈ 3 ಪಿನ್ಸು
ಈ ಡಿಸ್ಪ್ಲೇ ಹಿಂದೆನೂ ಬರ್ದಿರುತ್ತೆ 3 ಪಿನ್. ಓಕೆ, ಇದು ಈ ಪಿನ್, ಇದು ಈ ಪಿನ್, ಮತ್ತೆ ಇದು ಪಿನ್ ಅಂತ 3 ಪಿನ್ ಬರ್ದಿರುತ್ತೆ. ಆ 3 ಪಿನ್ ಈ ಪಿನ್ ಡಯಾಗ್ರಾಮ್ ತರ, ಇದು ಸರ್ಕ್ಯೂಟ್ ಡಯಾಗ್ರಾಮ್ ನಂತರ ಆ ತರನೇ ಕನೆಕ್ಷನ್ ಮಾಡ್ರಿ. ಮತ್ತೆ ಮತ್ತೆ ಇನ್ನೊಂದು ಸರಿ ಇವಾಗ ಕರೆಕ್ಟ್. ಮತ್ತೆ ಇನ್ನೊಂದು ಪಿನ್ಸು ಸ್ವಲ್ಪ 8x8 ಮ್ಯಾಟ್ರಿಕ್ಸ್ ಅಲ್ಲಿ ಈ ಕಡೆ ಪಿನ್ ಇರುತ್ತೆ, ಈ ಕಡೆ ಪಿನ್ ಇರುತ್ತೆ. ಸೊ ಈ ಕಡೆ ಪಿನ್ ಮೇಲೆ ಒಂದು ಇನ್ನು ಮತ್ತೆ ಔಟ್ ಬರ್ದಿರುತ್ತೆ. ಅಂದ್ರೆ ನಾಟ್ ಇನ್ ಎವ್ರಿ 8x8 ಮ್ಯಾಟ್ರಿಕ್ಸ್, ಇನ್ ಫ್ಯೂ 8x8 ಮ್ಯಾಟ್ರಿಕ್ಸ್ ಆ ತರ ಇರುತ್ತೆ. ಅದು ನಿಮ್ಮ ಲ್ಯಾಬ್ ಅಲ್ಲಿರೋ ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಸೈಡ್ ಪಿನ್ಸ್ ಇರುತ್ತೆ ಅಂತ ನಾನು ಅನ್ಸ್ತಾ ಇದ್ದೀನಿ. ಬೈ ಮಿಸ್ಟೇಕ್ ಯಾವ ತರ ಆದ್ರೂ ಡಬಲ್ ಸೈಡ್ ಪಿನ್ ಇದ್ರೆ ಆ ತರ ನೀವು ಬರೀ ಇನ್ಪುಟ್ ಕಡೆಗೆ ಈ ಪಿನ್ ಅನ್ನ ಹಾಕ್ರಿ, ಸರಿನಾ? ಸೊ ನೆಕ್ಸ್ಟ್ ಈ ಸೆನ್ಸರ್, ನಾನು ಹೇಳ್ದಂಗೆ ಸೆನ್ಸರ್ಸ್ ಅನಲಾಗ್ ಔಟ್ ಪಿನ್, ನಾವು ಈ ಸೆನ್ಸರ್ ಬಾಲ್ನಿ ಅನಲಾಗ್ ಪಿನ್ ಯೂಸ್ ಮಾಡ್ತೀವಿ ಇವಾಗ. ಸೊ ಅನಲಾಗ್ ಪಿನ್ ನ ಈ ಅನಲಾಗ್ ಇದು ಬಂದ್ಬಿಟ್ಟು ಅನಲಾಗ್ ಪಿನ್ಸ್. ನಮ್ಮ ಆರ್ಡಿನೋ ಯೂನೋ ಅಲ್ಲೂ ಅನಲಾಗ್ ಪಿನ್ಸ್ ಇದಾವೆ ಮತ್ತೆ ಡಿಜಿಟಲ್ ಪಿನ್ಸ್ ಇದಾವೆ. ಸೊ ಈ ಅನಲಾಗ್ ಪಿನ್ ನಾವು ಅನಲಾಗ್ ವ್ಯಾಲ್ಯೂಸ್ಗೆ ಹಾಕೋಣ. ನಮ್ಗೆ ಇವಾಗ ಅನಲಾಗ್ ವ್ಯಾಲ್ಯೂಸ್ ಬೇಕು ಅಂದ್ರೆ ನಾವು ಅನಲಾಗ್ ಪಿನ್ಸ್ಗೆ ಹಾಕೋಣ. ಇಲ್ಲ ನಮ್ಗೆ ಡಿಜಿಟಲ್ ವ್ಯಾಲ್ಯೂ ಬೇಕು, ಸೊ ಅವಾಗ ಇದಕ್ಕೆ ಹಾಕ್ಬೋದು, ಯಾವ್ದು ಬೇಕಾದ್ರೆ ಹಾಕ್ಬೋದು ಆ ತರ. ಸೊ ಇವಾಗ ನೆಕ್ಸ್ಟ್, ಸೊ ಈ ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿರ್ಬೇಕು ನಿಮ್ಗೆ, ಎಲ್ಲ ತೋರಿಸ್ತೀವಿ. ಸೊ ಅದು ಮತ್ತೇನು ಒಂದ್ಸರಿ ನೋಡ್ಬೋದು. ಸೊ ಇವಾಗ ಓಕೆ, ಸೊ ಇವಾಗ ನಾವು LED 8x8 ಮ್ಯಾಟ್ರಿಕ್ಸ್ ನೋಡೋಣ. ಯಾಕಂದ್ರೆ ಎಲ್ಲ ಪ್ರೋಗ್ರಾಮಿಂಗು ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ಒಂದು ಪ್ರೋಗ್ರಾಮ್ ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಪ್ರೋಗ್ರಾಮ್ ಅರ್ಥ ಮಾಡಕ್ಕೆ ಈಸಿ ಆಗುತ್ತೆ. ಆಮೇಲೆ ನೀವೇ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಕಲಿಬಹುದು ನೀವು ಕೂಡ. ಇವಾಗ ನಾವು ಒಂದು ಬೇಸಿಕ್ ಪ್ರೋಗ್ರಾಮ್ ಹೇಳ್ತೀವಿ, ಮತ್ತೆ ನೀವೇನ್ ಮಾಡ್ಬೇಕು, ಅದು ನೆಕ್ಸ್ಟ್ ಲೆವೆಲ್ ಅದು ಇವಾಗ ಅಡ್ವಾನ್ಸ್ ಆಗಿ ನೀವೇ ಮಾಡ್ಬೇಕು ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನ ನಮ್ಮ ಬೇಸಿಕ್ ಪ್ರೋಗ್ರಾಮ್ದು ರೆಫರೆನ್ಸ್ ತಗೊಂಡ್ಬಿಟ್ಟು ಆ ಪ್ರೋಗ್ರಾಮ್ ಹೆಂಗಾಗಿದೆ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಕು. ಸೊ ಇವಾಗ ಇಲ್ಲಿ ಕಂಟ್ರೋಲ್ ಮಾಡಿದ್ರು, ಸೊ ಅವಾಗ ಇದು ಕಂಟ್ರೋಲ್ ಪ್ರೋಗ್ರಾಮ್ ಇರಬೇಕು, ಚೆಕ್ ಮಾಡಿ. ಸೊ ಇದು ಸರ್ಕಲ್ ಮಾಡಕ್ಕೆ ಇದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ LED ಡಿಸ್ಪ್ಲೇ ಇಟ್ಕೊಳ್ಳೋಣ. ಸೊ ಸರ್ಕಲ್ ಮಾಡಕ್ಕೆ ಈ ಪ್ರೋಗ್ರಾಮ್ಸ್ ಯೂಸ್ ಮಾಡಿದ್ದಾರೆ, ಮತ್ತೆ ಈ ಪ್ರೋಗ್ರಾಮ್ಸ್ ಸರ್ಕಲ್ ಮಾಡಕ್ಕೆ ಯೂಸ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ಸ್ ನಾನು ಆ ಪ್ರೋಗ್ರಾಮ್ ಅಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ, ಸ್ಮೈಲಿ ಫೇಸ್ ತರ ಏನ್ ಯೂಸ್ ಮಾಡಿದ್ದಾರೆ, ಸೊ ಆ ತರ. ಸೊ ಇವಾಗ ನೋಡಿ ಐಸ್ಗೆ ಏನ್ ಪ್ರೋಗ್ರಾಮು, ಐಸ್ಗೆ ಹೆಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ. ಐಸ್ ಬರೀ 2 ಡಾಟ್ಸ್ ಬೇಕು. ಸೊ ವಿಚ್ ಸೆಲ್ ದೇ ಹ್ಯಾವ್ ಯೂಸ್, ಯಾವ ಸೆಲ್ ಯೂಸ್ ಮಾಡಿದ್ದಾರೆ, ಸೊ ಹೆಂಗ್ ಪ್ರೋಗ್ರಾಮ್ ಮಾಡಿದ್ದಾರೆ. ಮತ್ತೆ ಸ್ಮೈಲ್ಗೆ ಯಾವ ಪ್ರೋಗ್ರಾಮ್ ಮಾಡಿದ್ದಾರೆ, ಸ್ಯಾಡ್ಗೆ ಯಾವ್ದು ಮಾಡಿದ್ದಾರೆ. ಸೊ ಅದ ನೀವು ಕಂಪೇರ್ ಮಾಡ್ಬಿಟ್ಟು ಓದ್ಬೋದು, ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ನಾವು ನಮ್ಮ LED ಆನ್ ಮಾಡಕ್ಕೆ ಆಫ್ ಮಾಡಕ್ಕೆ ಯೂಸ್ ಮಾಡೋ ಪ್ರೋಗ್ರಾಮ್ಸ್. ಸೊ ಇವಾಗ ಈ ಪ್ರೋಗ್ರಾಮ್ ಅಲ್ಲಿ ನೋಡ್ಬೋದು ನೀವೆಲ್ಲ ನಮ್ಮ ಹೆಸರು ಹಾಕಿದ್ದೀನಿ, JKLMN PQRS. ಇದೆಲ್ಲ ಒಂದೊಂದು ಇನ್ಸ್ಟ್ರಕ್ಷನ್ಗೆ ಒಂದೊಂದು ಹೆಸರು. ಇವಾಗ ಎಕ್ಸಾಂಪಲ್ ನನ್ನ ಹೆಸರು ಕೃಷ್ಣ, ಸೊ ಆ ತರ ನನ್ನ ಹೆಸರು ಏನು. ಇವಾಗ ಈ ಒಂದು LED ಆನ್ ಮಾಡಕ್ಕೆ ಈ ಇನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಐ. ಸೊ ನಾನು ಹೆಂಗೆ ಅಂತ ತೋರಿಸ್ತೀನಿ ನೆಕ್ಸ್ಟ್. ಸೊ ಇವಾಗ ಇದು ಪ್ರಿಂಟ್ ಬೈಟ್ ಬಂದ್ಬಿಟ್ಟು ಎಲ್ಲ ಇವಾಗ ಕೊಟ್ಟಿರೋ ಎಲ್ಲ X ABCDEFG ಇಂದ Z X1 X2 X3 ಆ ಫುಲ್ ಇಂದ ಪ್ರಿಂಟ್ ಮಾಡಕ್ಕೆ ಹೇಳ್ತೀವಿ. ಸೊ ಇವಾಗ ಡಿಫೈನ್ ಮಾಡ್ತೀವಿ, ಅದೆಲ್ಲ ನಾನು ಪ್ರಿಂಟ್ ಮಾಡಕ್ಕೆ ಡಿಫೈನ್ ಮಾಡಿರೋದಂತ. ಸೊ ಇವಾಗ ಇಷ್ಟ ಡಿಫೈನ್ ಆಯ್ತಾ. ಇಷ್ಟ ಡಿಫೈನ್ ಆಗಿದ ನಂತರ ಇಲ್ಲಿದೆ ನೋಡಿ ವಾಯ್ಡ್ ಪ್ರಿಂಟ್ ಬೈಟ್ ಅಂದ್ರೆ ಈ ಪ್ರಿಂಟ್ ಬೈಟ್ಸ್ ನ ಪ್ರಿಂಟ್ ಮಾಡು ಅಂದ್ರೆ ಇವಾಗ ನೋಡಿ ಇದು ಫಾಲ್ ಲೂಪ್ ಒಂದು. ಸೊ ಇವಾಗ ನಾನು ಅಲ್ಲಿ ಹೇಳ್ಕೊಟ್ಟಿದ್ದು ನಿಮ್ಗೆ ಲೂಪ್ ಹೇಳ್ಕೊಟ್ಟಿದ್ದು. ಲೂಪ್ ಅಲ್ಲಿ ಇರೋದು ಇನ್ನೊಂದಿದೆ ಫಾಲ್ ಲೂಪ್, ಇಂಟ್ ಲೂಪ್, ಫಾಲ್ ಲೂಪ್, ಇಫ್ ಸೊ ಅದೆಲ್ಲ ಇದೆ. ಫಾಲ್ ಲೂಪ್ ಅಂದ್ರೆ ಸೊ ಇವಾಗ ಐನ ನಾವು ಫಸ್ಟ್ ಇನಿಷಿಯಲ್ ಆಗಿ 0 ಅಂತ ಇಕ್ಕೋಣ, ಓಕೆನಾ. I = 0 ಅಂದ್ರೆ ಫಸ್ಟ್ ಇನಿಷಿಯಲ್ ಆಗಿ I 0 ಇರ್ತದೆ, ಸ್ಕ್ರೀನ್ ಆಫ್ ಆಗಿರುತ್ತೆ. ಆಮೇಲೆ ಐನ ಏನ್ ಚೆಕ್ ಮಾಡುತ್ತೆ, ಐ 8 ಗಿಂತ ಜಾಸ್ತಿ ಇದೆಯಾ, ಇಲ್ಲ ಅದು 0 ಇದೆ. ಸೊ ಅವಾಗ ಏನಾಗುತ್ತೆ, ಐ ನೆಕ್ಸ್ಟ್ ಗೆ ಜಂಪ್ ಆಗುತ್ತೆ. ಅಂದ್ರೆ ಇದು ಇಂಕ್ರಿಮೆಂಟ್, I++ ಅಂದ್ರೆ ಇಂಕ್ರಿಮೆಂಟ್ ಆಗುತ್ತೆ. I 0 ಇಂದ ನೆಕ್ಸ್ಟ್ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ 1 ಅಥವಾ 1 ಆದ್ರೆ ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಅಂದ್ರೆ ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ಹೋಗುತ್ತೆ, 1-2 ನಿಮಿಷ ಕಾಯುತ್ತೆ, ಮತ್ತೆ ಪ್ಲಸ್ ಮತ್ತೆ ಇಂಕ್ರಿಮೆಂಟ್ ಆಗುತ್ತೆ, ಮತ್ತೆ ಹೋಗುತ್ತೆ. ಸೊ ಇದು ಇಂಟು ಫಾಲ್ ಲೂಪ್ ಯಾವಾಗ ಎಕ್ಸಿಟ್ ಆಗುತ್ತೆ ಅಂದ್ರೆ ಇವಾಗ ಇದು I = 0. ಇವಾಗ ಇವಾಗ ಇಲ್ಲಿ if I is more than 8, if I is less than 8 I increment ಆಗುತ್ತೆ. ಬಟ್ if I is more than 8 ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಪ್ಲಸ್ ಆಡ್ ಮಾಡಕ್ ಆಗಲ್ಲ. ಇವಾಗ I ಬಂದ್ಬಿಟ್ಟು ಈ 8 ಗಿಂತ ಜಾಸ್ತಿ ಇದ್ರೆ ಸೊ ಈ ಫಾಲ್ ಲೂಪ್ ಎಕ್ಸಿಟ್ ಆಗುತ್ತೆ. ಯಾಕಂದ್ರೆ ಐ ನ ಇನ್ಕ್ರಿಮೆಂಟ್ ಇವಾಗ ಈ ಫಂಕ್ಷನ್ ಓಡಕ್ಕಾಗಲ್ಲ. ದಿಸ್ ಫಂಕ್ಷನ್ ಕಾಂಟ್ ರನ್, ಆರ್ ಇವನ್ ದಿಸ್ ಫಂಕ್ಷನ್ ವಿಲ್ ಬಿ ಫಾಲ್ಸ್. ಇವಾಗ ನೋಡಿ ಇವಾಗ I is equal to 8 ಆದ್ರೆ ಏನಾಗುತ್ತೆ, ಇದು ಫಾಲ್ಸ್ ಆಗ್ಬಿಡುತ್ತೆ. ಇದು ಫಾಲ್ಸ್ ಆದ್ರೆ ಏನಾಗುತ್ತೆ, ಇದು ನೆಕ್ಸ್ಟ್ ಗೆ ಜಂಪ್ ಆಗಲ್ಲ. ಇವಾಗ I is equal to 6 ಇದ್ರೆ ಇದು ಈ ಫಂಕ್ಷನ್ ಓಕೆ ಆಗುತ್ತೆ, ಅದೇ ಅಪ್ರೂವ್ ಆಗುತ್ತೆ. ಅಂದ್ರೆ I 8 ಗಿಂತ ಕಮ್ಮಿ ಇದೆ. I 6 ಬಂದ್ಬಿಟ್ಟು 8 ಗಿಂತ ಕಮ್ಮಿನೇ, I 8 ಗಿಂತ ಕಮ್ಮಿ. ಸೊ ಅವಾಗ ಏನಾಗುತ್ತೆ, I 6 ಓಕೆ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಫಂಕ್ಷನ್ ಜಂಪ್ ಆಗುತ್ತೆ. ಇವಾಗ ಇದು ಫಂಕ್ಷನ್ ಫಾಲ್ಟ್ ಆದ್ರೆ I is more than 8 ಆದ್ರೆ ಏನಾಗುತ್ತೆ, ಇನ್ಕ್ರಿಮೆಂಟ್ ಆಗಲ್ಲ. ಇನ್ಕ್ರಿಮೆಂಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಅದು ಈ ಲೂಪ್ ಇದೆ ತಾನೆ, ಈ ಬ್ರಾಕೆಟ್ ಈ ಲೂಪ್ ನ ಬಿಟ್ಬಿಡುತ್ತೆ. ಈ ಲೂಪ್ ನ ಬಿಟ್ಟು ನೆಕ್ಸ್ಟ್ ಇದು ಬರುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಸೆಟ್ ರೋ = 0 ಅಂದ್ರೆ ಆಫ್ ಮಾಡ್ಬಿಡು.
ಓಕೆನಾ. ಸೊ ಇದು ನಮ್ಮ ಲೂಪ್, ಇದು ನಮ್ಮ ಫಾರ್ ಲೂಪ್. ಸೊ ನಾವು ಇವಾಗ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ನ ಕಲ್ತಿದೀವಿ. ಸೊ ಈ ತರನೇ ಒಂದೇ ಸತಿ ಕಲಿಯಕ್ಕಾಗಲ್ಲ. ಸೊ ನಾವು ಎಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಾವು ಫಾರ್ ಲೂಪ್ ಮತ್ತೆ ಲೂಪ್ ಏನಂತ ಕಲ್ತಿದೀವಿ. ಸೊ ಆತರ ಒಂದೊಂದು ಸ್ಟೆಪ್ಸ್ ಕಲಿಯೋಣ. ಅಂದ್ರೆ ವಾಟ್ ಈಸ್ ಫಾರ್ ಲೂಪ್, ವಾಟ್ ಈಸ್ ಇಫ್ ಲೂಪ್, ಮತ್ತೆ ಸೆನ್ಸಸ್ ವ್ಯಾಲ್ಯೂಸ್ ನ ಹೆಂಗ್ ಇನ್ಪುಟ್ ಮಾಡೋದು, ಆಮೇಲೆ ಸೆನ್ಸಸ್ ವ್ಯಾಲ್ಯೂ ನ ಹೆಂಗ್ ಬಜರ್ ಕೊಡೋದು. ಸೊ ಆತರ ನಾವು ಅದೆಲ್ಲ 1 by 1 ಸ್ಟಡಿ ಮಾಡೋಣ. ಸೊ ಸದ್ಯಕ್ಕೆ ಇವತ್ತಿಂದು ಇದೆ ಐ ಗೆಸ್ ಇಷ್ಟೇ ಆಗ್ಬೇಕು. ಸೊ ಏನಾದ್ರು ಕ್ವಶನ್ಸ್ ಇದೆ ನೀವು ಕೇಳ್ಬೋದು. ಇವತ್ತು ಹೆಂಗೋ ಪ್ರೋಗ್ರಾಮಿಂಗ್ ಸ್ವಲ್ಪ ಕಲ್ತಿದೀವಿ. ಸೊ ಏನಾದ್ರು ಕ್ವಶನ್ಸ್ ಇದ್ರೆ ಪಾರ್ಟಿಸಿಪೆಂಟ್ಸ್ ಗೆ, ಸ್ಟೂಡೆಂಟ್ಸ್ ಗೆ, ಟೀಚರ್ಸ್ ಗೆ ಯಾವ್ದೇ ಪ್ರಶ್ನೆ ಇದ್ರೆ ಇವಾಗ ಕೇಳ್ಬೋದು. ಸೊ ನಾನು ಇವಾಗ ಎಲ್ಲರಿಗೂ ಅನ್ಮ್ಯೂಟ್ ಆಕ್ಸೆಸ್ ಕೊಟ್ಟಿದ್ದೀನಿ. They can unmute themselves. Yes, sir. I have allowed them the access. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇದ್ರೆ ಕೇಳಿ. ಇದು QR ಕೋಡ್ ಸ್ಕ್ಯಾನ್ ಮಾಡಿ ನೋಡಿ, ಡ್ರೈವ್ ಓಪನ್ ಆಗ್ತಿದೆ ಅಂತ ಚೆಕ್ ಮಾಡಿ ಎಲ್ರು ಸ್ವಲ್ಪ. ಹಲೋ, ಅಟ್ಲೀಸ್ಟ್ ಈ ಸೆಷನ್ ಎಲ್ರಿಗೂ ಅರ್ಥ ಆಯ್ತಾ? Yeah. ಹಲೋ. Yeah, we can stop if they don't have any question. Okay. So I guess ಏನಾದ್ರು ಕ್ವಶನ್ಸ್ ನಿಮ್ಗೆ ಏನೋ ಇಲ್ಲ. ಬೈ ಚಾನ್ಸ್ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಪುಟ್ ಇಟ್ ಆನ್ ಸೃಷ್ಟಿ ಗ್ರೂಪ್, ಅಥವಾ ನೀವು ಏನಾದ್ರು ಕ್ವಶನ್ಸ್ ಇದ್ರೆ ಓಪನ್ ಆಗಿ ಕೇಳ್ಬೋದು. ಸೊ ಆದಷ್ಟು ಓಪನ್ ಆಗಿ. And yeah, we expect you all to work on this experiment and experiment ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಎಲ್ರು ತೋರಿಸ್ಬೇಕಂತ ನಮ್ಮ ಕೋರಿಕೆ ಇದೆ. ಸೊ ನಾವಿಲ್ ಮಾಡೋ ಸೆಷನ್ಸ್ ಆ ಕಡೆ ವರ್ಕ್ ಆಗ್ತಿದೆ ಅಂತ ನಮಗೂ ಗೊತ್ತಾಗ್ಬೇಕು. ಯಾಕಂದ್ರೆ ನಿಮ್ಗೆ ಕ್ವಶನ್ಸ್ ಇಲ್ಲ, ಯಾವ ಪ್ರಶ್ನೆಗಳು ಇಲ್ಲ, ಯಾವ್ದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿಲ್ಲ. ಸರ್, ಈ ವಿಡಿಯೋ ನಾವು ಜ್ಞಾನದೀಪ ಇದರಲ್ಲಿ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೆ ಅದ್ರಲ್ಲಿ ಯೂಸ್ ಮಾಡ್ಕೊಬಹುದು, ವ್ಯೂ ಮಾಡಿ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತಗೊಬಹುದು. ಓಕೆ. ಸೊ ಈಗ 3 ಗಂಟೆ ಆಗಿದೆ. ನಿಮ್ಗೆ ಏನೇ ಪ್ರಶ್ನೆಗಳು ಏನೋ ಇದ್ರು ನೆಕ್ಸ್ಟ್ ವೀಕ್ ಸೆಷನ್ ಅಲ್ಲಿ ಕೇಳ್ಬೋದು, ಮತ್ತೆ ಸೃಷ್ಟಿ ಗ್ರೂಪ್ ಅಲ್ಲೂ ಆಗ್ಬೋದು. ಅಂಡ್ ಐ ಗೆಸ್ ವಿ ಕ್ಯಾನ್ ಎಂಡ್ ದಿಸ್ ಸೆಷನ್ ಫಾರ್ ನೌ. ಮುಂದಿನ ವಾರದಲ್ಲಿ ಇನ್ನ ಒಂದು ಒಳ್ಳೆ ಟಾಪಿಕ್ ತಗೊಂಡು ಅದ್ರ ಬಗ್ಗೆ ಕಲಿಯೋಣ. ಅಂಟಿಲ್ ದೆನ್, ಟೇಕ್ ಕೇರ್. Bye bye. ಬಾಯ್ ಬಾಯ್.